ಎಷ್ಟು ಧೈರ್ಯ ಇದ್ರೆ ಬುದ್ಧನ ಮೂರ್ತಿನ ನುಂಗಿದ್ಯಾ? ನಾನ್ ನಿನ್ನ ಕೊಲ್ಲದೆ ಬಿಡೋದಿಲ್ಲ. ಈ ಕಥೆಯು ಸಾವಿರಾರು ವರ್ಷಗಳ ಹಿಂದಿನ ಬೌದ್ಧ ಧರ್ಮದ ವೀರನ ಕಥೆಯಾಗಿದೆ. ಅವನು ಅಧರ್ಮದ ನಾಶವನ್ನು ಮಾಡಿದ್ದಾನೆ. ಮತ್ತೆ ಆ ಯೋಧನು ಅಲ್ಲಿಯ ಜನಗಳಿಗೆ ಬಿನ್ ಲಿಯನ್ ಮಂದಿರಕ್ಕೆ ತಲುಪಿಸ್ತಾನೆ. ಆ ಯೋಧನ ಹೆಸರಾಗಿತ್ತು ಶಿ ಶೆಂಗ್. ದುಷ್ಟ ಆತ್ಮಗಳ ಊರ. ಈ ಜಾಗ ನೋಡ್ತಿದ್ರೆ ಪವಿತ್ರ ಆತ್ಮಗಳಿಗೆ ಜಾಗನೇ ಇಲ್ಲ ಅನ್ಸುತ್ತೆ. ಮಾಸ್ಟರ್, ನಮ್ಮ ಹತ್ರ ಊಟ ಖಾಲಿಯಾಗಿದೆ. ಇಲ್ಲೆಲ್ಲಾದ್ರೂ ಉಳ್ಕೊಳ್ಳೋದಕ್ಕೆ ಜಾಗ ಮತ್ತೆ ಊಟ ಸಿಗುತ್ತಾ? ಹಾ, ಸಿಗತ್ತೆ. ಹಾ, ಕಾಲ ತುಂಬಾ ಕೆಟ್ಟೋಯ್ತಲ್ಲ. ಜೀವನ ಒಂಥರ ಮೋಸವಾಗಿದೆ. ಕೆಟ್ಟ ಆತ್ಮಗಳ ಪ್ರಭಾವ ಎಲ್ಲ ಕಡೆ ಹರಡ್ತಾ ಎಲ್ಲಾನು ಹಾಳು ಮಾಡ್ತಿದೆ. ಮಾಸ್ಟರ್, ಇನ್ನೂ ಮುಂದೆ ಹೋಗೋದನ್ನ ನಿಲ್ಲಿಸಿ. ಎಷ್ಟೋ ಮೈಲಿಗಳು ನಾವು ಬಂದಿದ್ದೀವಿ. ನಮ್ಗಿನ್ನೂ ಊಟ ಸಿಕ್ಕಿಲ್ಲ ಅಂದ್ರೆ ಈ ಬುದ್ಧ ಅವಶೇಷನ ತಿನ್ಬೇಕಾಗತ್ತಷ್ಟೇ. ಶೀಶಾಂಗ್, ಆ ಥರ ಎಲ್ಲ ಮಾತಾಡ್ಬೇಡ. ನಮ್ ಗುರಿ ಏನಿದ್ರು ಬೋಧಿ ಬುದ್ಧನ ಚಿನ್ನದ ಗುರುತನ್ನ ಬೀಗ್ಲೇನ್ ಮಂದಿರಕ್ಕೆ ತಗೊಂಡು ಹೋಗೋದು. ಅದಕ್ಕೋಸ್ಕರ ನಾವ್ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ಗೊತ್ತು ಮಾಸ್ಟರ್, ತಮಾಷೆ ಮಾಡ್ತಿದ್ದೆ, ನೀವು ಬೇಜಾರಾಗ್ಬೇಡಿ. ಇಷ್ಟು ವರ್ಷ ಆದ್ರೂ ನೀನಿನ್ನೂ ದೊಡ್ಡವನೇ ಆಗಿಲ್ಲ. ನಾನ್ ನಿನ್ನ ಆ ಪರ್ವತದಿಂದ ಕರ್ಕೊಂಡ್ ಬಂದಾಗಿಂದ ಈಗಿನವರೆಗೂ ನೀನು ಮಗು ತರನೇ ಇದ್ಯಾ. ನೀವು ಅಷ್ಟೇ ಹಾಗೆ ಇದ್ದೀರಾ, ದೊಡ್ಡವರೇ ಆಗಿಲ್ಲ. ಏಯ್ ಸುಮ್ನಿರು. 30 ವರ್ಷದ ಹಿಂದೆ ಆ ಹಾವಿನ ವಿಷ ನನ್ ಮೈ ಸೇರ್ದಾಗಿಂದ ಹೀಗೆ ಇದೀನಿ. ಇಲ್ಲ ಅಂದ್ರೆ ನಾನ್ ನಿನ್ಗಿಂತ ಎತ್ತರವಾಗಿರ್ತಿದ್ದೆ. ನಾನ್ ಈ ರೀತಿ ಕುಳ್ಳಗಿರೋದ್ರಿಂದ ನಿನಗ್ ನಗು ಬರ್ತಿದೆ ಅಲ್ವಾ? ನನ್ನ ಪ್ರಕಾರ ಮಗು ತರ ಇರೋದೇ ಎಷ್ಟೋ ಒಳ್ಳೇದು. ನಾವಿನ್ನೂ ಮಕ್ಕಳಾಗೆ ಇದ್ದಿದ್ರೆ ನಮ್ ಜೀವನ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೋಗ್ಲಿ ಬಿಡು, ಎಲ್ಲಾ ಹಣೆ ಬರಹ. ಹಾ, ಶಿ ಶೇಂಗ್ ಮನ್ಸನ್ನ ಇನ್ನು ಎಷ್ಟು ಅಂತ ಗಟ್ಟಿ ಮಾಡ್ಕೊಳ್ಳೋದು. ಈ ಜಾಗದಲ್ಲಿ ರಾಕ್ಷಸನೊಬ್ಬ ದಾಳಿ ಮಾಡ್ತಾನೆ. ರಾತ್ರಿ ಹೊತ್ತು ಹೊರಗಡೆ ಓಡಾಡಬೇಡಿ. ಮಾಸ್ಟರ್, ನೀವು ಹೇಳಿದ್ದು ನಿಜ ನೋಡಿ. ರಾಕ್ಷಸರನ್ನ ಹೆದರ್ಸೋ ನಾವು ಅಂಥ ರಾಕ್ಷಸರಿಗೆ ಹೆದರೋ ಅವಶ್ಯಕತೆ ಇಲ್ವೇ ಇಲ್ಲ. ಎಲ್ಲರೂ ಬಚ್ಚಿಕೊಳ್ಳಿ. ಎಲ್ಲರೂ
ಬಚ್ಚಿಟ್ಕೊಳ್ಳಿ ಬೇಗ ಎಲ್ಲರೂ ಓಡಿ ಏ ರಾಕ್ಷಸರೇ, ನಿಮ್ಮ ಕತೆ ಮುಗ್ಸೋಕೆ ಅಂತಾನೆ ನಾನು ಇಲ್ಲಿಗೆ ಬಂದಿರೋದು. ಏ ಶೀಶಾಂಗ್, ಬಿಡು ನನ್ನ, ಬಿಡು. ಬನ್ನಿ ಬನ್ನಿ ಈ ಕಡೆ ಬನ್ನಿ ಎಲ್ರು ಆ ಮಕ್ಕಳನ್ನ ಕಾಪಾಡು ಅಂದ್ರೆ ನೀನ್ ಯಾಕೆ ನನ್ನನ್ನ ಎತ್ಕೊಂಡು ಬಂದೆ? ನಿನ್ನ ಪರಿಸ್ಥಿತಿ ಏನು ಅಂತ ಒಂಚೂರು ಗೊತ್ತಿಲ್ಲ. ಈ ತರ ದಾಳಿ ಮಾಡೋದು ನಮ್ಗೆ ಅಪಾಯ. ಹಾಗಂತ ನನ್ ಜೀವಕ್ಕೆ ಹೆದರ್ಕೊಂಡು ಒಳಗ್ ಕೂರೋ ಅಗತ್ಯ ಇಲ್ಲ. ನನ್ನ ಮಾತು ಕೇಳಿ. ಅಮ್ಮ ಒಳಗಡೆ ಬಾ. ಓಡಿ ಎಲ್ರು ಓಡಿ. ಬನ್ನಿ ಎಲ್ರು ಈ ಕಡೆ ಬನ್ನಿ. ಮಾಸ್ಟರ್ ತಗೊಳ್ಳಿ. ಜಗಳ ಆಡ್ತಿದ್ದಾರೆ. ಇವ್ರು ಯಾರು? ರಾಕ್ಷಸರ ಜೊತೆ ಜಗಳ ಆಡ್ತಿದಾರಲ್ಲ. ಅಬ್ಬಾ ಓಡಿ ಓಡಿ ಎಲ್ರು ಓಡಿ. ಹೊರಡಿ. ಮಾಸ್ಟರ್ ಏನಾಗಿಲ್ಲ ತಾನೆ? ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ. ನಾವು ಖಾಲಿ ಆಗೋಕ್ಕೂ ಮುಂಚೆ ಅಲ್ಲಿಗೆ ಹೋಗ್ಬೇಕು. ಬನ್ನಿ ಬನ್ನಿ ಎಲ್ರು ಎಲ್ಲರೂ ಬನ್ನಿ, ಎಲ್ಲರೂ ಓಡಿ. ಎಲ್ಲರೂ ಬನ್ನಿ, ಬೇಗ ಬನ್ನಿ. ಪ್ರಸಾದ ಖಾಲಿ ಆಗುತ್ತೆ, ಬೇಗ ಬನ್ನಿ. ಪ್ರಸಾದ ಖಾಲಿ ಆಗುತ್ತೆ, ಎಲ್ಲರೂ ಬೇಗ ಬನ್ನಿ. ಕ್ಯೂ ನಿಂತ್ಕೋಬೇಕಾಗಿದೆ. ಏನಪ್ಪ ಎಲ್ಲ ಎಲ್ಲಿ ಹೋಗ್ತಾ ಇದ್ದೀರಾ? ದೇವಸ್ಥಾನದಲ್ಲಿ ಪ್ರಸಾದ ಕೊಡ್ತಿದ್ದಾರೆ, ಬೇಗ ಹೋಗ್ಬೇಕು ನಾವು. ಪ್ರಸಾದನ? ಮಾಸ್ಟರ್ ಪ್ರಸಾದ ಕೊಡ್ತಾ ಇದ್ದಾರಂತೆ. ಇವತ್ತು ನಾವು ಹೊಟ್ಟೆ ತುಂಬಿಸ್ಕೋಬಹುದು. ನಾನ್ ಆ ಮಕ್ಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನ್ ಇಲ್ಲಿ ಕೊಡೋ ಪ್ರಸಾದದ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಇಲ್ಲೇನೋ ತಪ್ಪಾಗಿದೆ. ಮೊದ್ಲಲ್ಲಿ ಹೋಗೋಣ ಬಾ. ಹಾ, ಪ್ರಸಾದ ನನಗೆ ಕೊಡಿ. ನನಗೆ ಕೊಡಿ ಪ್ರಸಾದ. ನನಗೆ ಸ್ವಲ್ಪ ಕೊಡಿ. ನನಗೆ ಕೊಡಿ ಪ್ರಸಾದ ಕೊಡಿ. ಮಾಸ್ಟರ್ ಇದಂತೂ ವಿಚಿತ್ರ ಅನಿಸ್ತಾ ಇದೆ. ತುಂಬಾ ಜನ ಭಿಕ್ಷುಕರು ಜನರ ಹತ್ರ ಭಿಕ್ಷೆ ಬಿಡೋದನ್ನ ನಾನು ಕೇಳಿದ್ದೆ. ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ. ಇಲ್ಲಂತೂ ತುಂಬಾ ಜನ ಭಿಕ್ಷುಕರಿದ್ದಾರೆ ನೋಡಿ. ಪಾಪ, ಆ ರಾಕ್ಷಸರು ಬಂದು ಇಲ್ಲಿನ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗಿದ್ದಾರೆ. ಆದ್ರೆ ಇಲ್ಲಿ ಏನು ನಡೆದೇ ಇಲ್ಲ ಅನ್ನೋ ತರ ಇದ್ದಾರೆ. ತುಂಬಾ ವಿಚಿತ್ರವಾಗಿದೆಯಲ್ಲ. ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಸ್ವಾಮಿ. ನನ್ ಮಗುನ್ ಕಾಪಾಡಿ. ಧನ್ಯವಾದ. ನನಗೆ ಮಾಸ್ಟರ್ ಕಾಪಾಡಿ ದಯವಿಟ್ಟು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ನಮ್ಮ ಸ್ವಾಮಿ, ನಮ್ಮ ದೇವರು ರಾಕ್ಷಸರು ಒಂದ್ ಮಗುನ ಎತ್ಕೊಂಡು ಹೋದ್ರಲ್ಲ, ಆ ಮಗು ತಾಯಿ ಇವರೇ ಅಲ್ವಾ? ಸಮಾಧಾನ ಮಾಡ್ಕೊಳ್ಳಿ. ನಾನ್ ನೋಡ್ಕೊಂಡ್ ಬರ್ತೀನಿ. ಅಳ್ಬೇಡಿ, ಮಾಸ್ಟರ್. ಸಮಾಧಾನ ಮಾಡ್ಕೊಳ್ಳಿ. ಅಯ್ಯೋ ಅಳ್ಬೇಡಿಮ್ಮ, ನೀವು ಅಳ್ಬೇಡಿ. ಸ್ವಾಮಿ, ಇವ್ರ ಮಗುನ ಕಾಪಾಡಿ. ಇವ್ರಿಗೂ ಪ್ರಸಾದ ಕೊಡಿ. ನೀವು ದಯವಿಟ್ಟು ಇವ್ರಿಗೂ ಪ್ರಸಾದ ಕೊಡಿ. ರಾಕ್ಷಸರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದ್ರೆ ನಂಗೆ ಹೇಳ್ತೀರಾ? ನನಗೇನು ಗೊತ್ತಿಲ್ಲ. ಆದ್ರೆ ನನಗೇನು ಗೊತ್ತು ಅಂದ್ರೆ ಈಕೆ ಮಗುನ ಅವರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ನಾವಿಲ್ಲಿಗೆ ಏನಕ್ಕೆ ಬಂದಿದ್ದೀವಿ ಅಂದ್ರೆ ಇಲ್ಲಿ ನಮ್ಮ ದೇವ್ರು ಇದ್ದಾರೆ. ಈ ದೇವ್ರು ನಮ್ಮ ಮಗುನ ಮತ್ತೆ ನಮ್ಮನ್ನೆಲ್ಲ ಕಾಪಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಹೌದು ಹೌದು. ನಮ್ಮ ದೇವರಿಗೆ ಜಯವಾಗಲಿ. ನಮ್ಮ ಸ್ವಾಮಿ ದೇವರಿಗೆ ಜಯವಾಗಲಿ. ಜಯವಾಗಲಿ. ದೇವರಿಗೆ ಜಯವಾಗಲಿ. ಜಯವಾಗಲಿ. ಸ್ವಾಮಿಗಳಿಗೆ ಜಯವಾಗಲಿ. ನಮ್ಮ ದೇವರಿಗೆ ಜಯವಾಗಲಿ. ಸ್ವಾಮಿ ದೇವರಿಗೆ ಜಯವಾಗಲಿ. ನಿಜವಾಗ್ಲೂ ಇವ್ರು ಅಷ್ಟು ದೊಡ್ಡ ದೇವ್ರು ಅನ್ನೋದಾದ್ರೆ ಆ ಮಕ್ಕಳನ್ನೆಲ್ಲ ಯಾಕೆ ಕಾಪಾಡದೆ ಬಿಟ್ರು? ಆ ರಾಕ್ಷಸರ ಜೊತೆ ಇವರು ಸೇರ್ಕೊಂಡಿದ್ದಾರೆ ಅಂತ ನಂಗೆ ಅನಿಸ್ತಿದೆ. ಎಷ್ಟು ಧೈರ್ಯ ಇದ್ರೆ ನಮ್ ದೇವ್ರ ಬಗ್ಗೆ ನೀನ್ ಆತರ ಮಾತಾಡ್ತೀಯ? ನೀನೇ ಆ ರಾಕ್ಷಸ ಕಡೆಯವನು. ನಾನು ಹಿಂಗ್ ದೇವ್ರ ಅವಮಾನ ಹೊಡಿರಿ ಎಲ್ಲರೂ ಸೇರ್ಕೊಂಡು ಇವ್ನ ಬಿಡಬೇಡಿ ಇಲ್ಲಿಂದ. ಹೊಡೀರಿ ಇವ್ನಿಗೆ. ಹೇಳು ಯಾರು ನೀನು? ಯಾರು ನೀನು ಇಲ್ಲಿ ಕಳ್ಸಿದ್ದು? ಎಲ್ಲಿಂದ ಬಂದಿದ್ಯಾ ನೀನು? ನಿಜವಾಗ್ಲೂ ನೀವ್ ಹೇಳೋದೆಲ್ಲ ನಿಜಾನೇ ಆದ್ರೆ ಆ ರಾಕ್ಷಸರನ್ನ ಸಂಹರಿಸದೆ ಯಾಕೆ ಬಿಟ್ಟಿದ್ದಾರೆ ಹೇಳಿ ನೋಡೋಣ. ಇವ್ರು ಹೇಳ್ತಿರೋದು ನಿಜ ಅಲ್ವಾ? ಎಷ್ಟು ಧೈರ್ಯ ಇದ್ರೆ ನೀನ್ ನಮ್ ದೇವ್ರ ಬಗ್ಗೆ ಆತರ ಮಾತಾಡ್ತೀಯ ನೀನು? ಹೌದು, ನಮ್ ದೇವ್ರ ಅವಮಾನ ಮಾಡಿದ ನೀವು. ನಮ್ಮ ಊರಲ್ಲಿ ಆಚೆ ಹಾಕ್ಬೇಕು. ಶಾಂತವಾಗಿರಿ, ಎಲ್ಲರೂ ಶಾಂತವಾಗಿರಿ. ಅವ್ರ ಮಾತು ಕೇಳಿ, ಶಾಂತವಾಗಿರಿ. ಮಾಸ್ಟರ್ ಆಗಿದ್ದಾಗೋಯ್ತು, ಸುಮ್ನಿರು ಬನ್ನಿ ಶಶಾಂಕ್. ಹೋಗೋಣ. ಬಿಡು 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 ನನ್ನ. ಇದು ನನ್ ಜವಾಬ್ದಾರಿ. ತಟ್ಟಿ ಕೇಳ್ದೆ ಸುಮ್ನೆ ಇರ್ಬಾರ್ದು ನಾವು. ನೀನ್ ಈ ತರ ನಡ್ಕೊಳ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ನನ್ ಮಾತು ಕೇಳಿ, ಬನ್ನಿ ನಾನ್ ಹೋಗೋಣ ನಿನ್ ಗುರು ಇಲ್ಲಿಂದ. ತಾನೆ, ನಾನ್ ಹೇಳದನ್ನೆಲ್ಲ ಕೇಳು. ನನಗನ್ಸುತ್ತೆ ಇವ್ರಿಬ್ರು ಇಲ್ಲಿ ಕೊಡೋ ಪ್ರಸಾದನ ಕದಿಯೋಕ್ ಬಂದಿದ್ದಾರೆ ಅಂತ. ಅಲ್ಲ, ನನ್ ಮಾತು ಕೇಳಿ. ಸಮಾಧಾನವಾಗಿರಿ ಒಂದು ನಿಮಿಷ. ಕಳ್ದೆ ಇರ್ಬೋದು. ಸರಿನೇ. ಹೊಡೀರಿ ಇವ್ರಿಬ್ರು. ಭಿಕ್ಷೆ ನನ್ನ ಮಾತು ಕೇಳಿ. ಅನ್ಸುತ್ತೆ. ಇವ್ರಿಬ್ರನ್ನ ಇಲ್ಲಿಂದ ಕಳ್ಸಿ. ಅಯ್ಯೋ ಮುಟ್ಟಾಳ್ರ, ನಿಮಗೆಲ್ಲ ಬುದ್ಧಿ ಇದೆಯೋ ಇಲ್ವೋ? ಇಲ್ಲೇನ್ ನಡೀತಿದೆ ಅಂತ ನಿಮಗ್ ಗೊತ್ತಾಗ್ತಿಲ್ಲ. ನಾನ್ ನಿಮಗ್ ತೋರಿಸ್ಕೊಡ್ತೀನಿ ಅವ್ರು ಏನು ಅಂತ. ಅಯ್ಯೋ ಮಾಸ್ಟರ್, ಸುಮ್ನೆ ಹೋಗು. ಬೋಧಿ ಬುದ್ಧನ ಪ್ರತಿಮೆನ
ಬಿಗ್ ಲೇನ್ ಮಂದಿರಕ್ಕೆ ತಗೊಂಡ್ ಹೋಗೋದೇ ನನ್ನ ಗುರಿ. ನಾವ್ ಈ ಊರಿಗೆ ಬಂದಿರೋದೇ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ. ಏನ್ ಹೇಳ್ತಿದ್ದೀರಾ ಮಾಸ್ಟರ್ ದಯವಿಟ್ಟು ಸ್ವಲ್ಪ ಬಿಡು ಕೆಳಗೆ ನನ್ನ. ಬನ್ನಿ. ಯಾಕೆ ಹೀಗೆ ಆಡ್ತಾ ಇದ್ಯಾ? ಬೋಧಿ ಬುದ್ಧದ ಅವಶೇಷಗಳ ಬಗ್ಗೆ ನೀವ್ ಯಾಕೆ ಬಾಯ್ ಬಿಟ್ರಿ? ಅದು ರಹಸ್ಯವಾಗಿರ್ಬೇಕು. ಬನ್ನಿ ಇವ್ರು ಬನ್ನಿ, ಇಲ್ಲಿಂದ ಹಾಳು ಹೋಗೋಣ. ಮಾಡ್ತಾರೆ ಅಂತ ಭಯನಾ ನಿಂಗೆ? ಸರಿ ಸರಿ, ಮೊದ್ಲು ಇಲ್ಲಿಂದ ಹೋಗೋಣ ಬನ್ನಿ. ನೀವು ಸುಮ್ಮನೆ ಸುಳ್ಳು ಹೇಳ್ಬೇಡಿ. ನೀವು ಕಳ್ತನ ಮಾಡೋದಕ್ಕೆ ತಾನೇ ಇಲ್ಲಿಗೆ ಬಂದಿರೋದು. ಇಲ್ಲ, 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 ಮಾತ್ ಕೇಳಿ, ಇಲ್ಲ. ಮಾತ್ ಕೇಳಿ, ನಾವ್ ಆತರ ಅಲ್ಲ. ದೊಡ್ಡವರು ನಮ್ಮೆಲ್ಲ ಕಾಪಾಡೋ ದೇವ್ರು ಬಂದ್ಬಿಟ್ರು. ನಮ್ ದೇವ್ರು ಬಂದ್ಬಿಟ್ರು. ದೇವ್ರೇ ನೀನೇ ಕಾಪಾಡ್ಬೇಕು. ನಮ್ ದೇವ್ರು ಬಂದ್ಬಿಟ್ರು. ನಮ್ಮನ್ನೆಲ್ಲ ಕಾಪಾಡೋ ದೇವ್ರು ಬಂದ್ಬಿಟ್ರು. ದೇವ್ರೇ ನೀನೇ ಕಾಪಾಡ್ಬೇಕು ನಮ್ಮನ್ನೆಲ್ಲ. ಮಾಸ್ಟರ್ ನಾವಿಂದ ಹೋಗ್ಲೇಬೇಕು. ನಾವ್ ಅವ್ರನ್ನ ಶೀಶಾಂಗ್, ಸೋಲ್ಸಕ್ಕಾಗಲ್ಲ. ನನ್ ಬನ್ನಿ ಮಾತ್ ಕೇಳು. ನಾವ್ ರಾಕ್ಷಸನ್ನ ಸಂಹಾರ ಮಾಡೋರು. ನಾವಿಲ್ಲಿಂದ ಹೋಗ್ಬಾರ್ದು. ನನ್ ಮಾತು. ಬೋಧಿ ಬುದ್ಧ ಅವಶೇಷ ಎಲ್ಲಕ್ಕಿಂತ ಪವಿತ್ರವಾದ ಅವಶೇಷ. ನೀವಿಬ್ರು ಇದಕ್ಕೆ ಲಾಯಕ್ಕೇ ಇಲ್ಲ. ಏ ರಾಕ್ಷಸ, ಆ ಪ್ರತಿಮೆ ವಾಪಸ್ ಕೊಡು. ಮಾಸ್ಟರ್ ಅಲ್ ನೋಡು. ಸ್ವಾಮಿ, ಇದು ಬೌದ್ಧಿ ಬುದ್ಧರ ಗುರುತಿನ ಚಿಹ್ನೆ ಆಗಿದೆ. ಇದಕ್ಕೆ ತುಂಬಾನೇ ಶಕ್ತಿ ಇದೆ. ಇದರ ನಿವಾರಣೆಗೆ ಸಾವಿರಾರು ವರ್ಷಗಳೇ ಆಗುತ್ತೆ. ಯಾರ ಹತ್ರ ಈ ಬೋಧಿ ಬುದ್ಧಿದೆಯೋ ಅವನ್ ಒಳಗಡೆ ಬುದ್ಧದ ಸಮ್ಮಾನ ಮತ್ತೆ ಶಕ್ತಿನೂ ಇರುತ್ತೆ. ನಾನ್ ಜನಕ್ಕೆ ಇನ್ನೊಂದು ಜನ್ಮ ಕೊಟ್ಟು ನಾನ್ ನನ್ನ ಜೀವನನ ಆರಾಮ ಕಳಿತೀನಿ. ಬೋಧಿ ಬುದ್ಧ ಅವಶೇಷನ ಪಡೆಯಕ್ಕೆ ಇಲ್ಲಿ ಸುಮಾರು ವರ್ಷಗಳೇ ಇರಬೇಕಾಗತ್ತೆ. ಮಾಸ್ಟರ್ 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 ನಿಮ್ಗೇನಾಗಿಲ್ಲ ತಾನೆ? ಮಾಸ್ಟರ್ ನಿಮ್ಗೇನಾಗಿಲ್ಲ ತಾನೆ? ಇದೇಳಿ ಮಾಸ್ಟರ್. ನೀವ್ ಯಾಕೆ ನಗ್ತಾ ಇದ್ದೀರಾ? ಶೀಶಾಂಗ್, ವಿಪರ್ಯಾಸ ಏನಂದ್ರೆ ಆ ರಾಕ್ಷಸರಿಗೆ ನಿಜವಾದ ಬೋಧಿ ಬುದ್ಧನ್ ಪ್ರತಿಮೆನ ಕಂಡು ಹಿಡಿಯೋ ಜ್ಞಾನನೇ ಇಲ್ಲ. ಅದನ್ನ ನೆನ್ಸ್ಕೊಂಡ್ರೆ ನಗು ಏನು ಬರ್ತಿದೆ. ಅಂದ್ರೆ ಇದ್ರ ಅರ್ಥ ಬೋಧಿ ಬುದ್ಧದ ಅವಶೇಷ ನಿಮ್ಮ ಹತ್ರನೇ ಇದೆಯಾ? ನಿನಗದ ಅರ್ಥ ಆಗಲ್ಲ ಬಿಡು. ಆ ರಾಕ್ಷಸ ಎಷ್ಟೇ ಮೋಸ ಮಾಡಿದ್ರು ಆ ರಾಕ್ಷಸನ ಕೈಯಲ್ಲಿ ಇದನ್ನ ಕಂಡು ಹಿಡಿಯೋಕೆ ಖಂಡಿತ ಸಾಧ್ಯನೇ ಇಲ್ಲ. ಅದೇನಾರು ಅವ್ನ ಮೈಯೊಳಗೆ ಸೇರ್ಕೊಂಡ್ಬಿಟ್ರೆ ಅವ್ನ್ ತುಂಬಾ ತುಂಬಾ ಶಕ್ತಿಶಾಲಿ ಆಗ್ಬಿಡ್ತಾನೆ. ಏನು ಮಾಸ್ಟರ್ ನೀವು ಏನ್ ಹೇಳ್ತಾ ಇದ್ದೀರಾ? ಇದ್ರ ಬಗ್ಗೆ ನೀವು ನನಗೆ ಯಾವತ್ತೂ ಹೇಳೇ ಇಲ್ಲ. ನೀವು ನಿಜವಾಗ್ಲೂ ಅದ್ಭುತ ಮಾಸ್ಟರ್, ನಿಜವಾಗ್ಲೂ ಅದ್ಭುತ. ಈಗ ನಂಗೊಂದ್ ವಿಷಯ ಅರ್ಥ ಆಗ್ತಾ ಇದೆ. ಈ ಚಿನ್ನದ ಗುರ್ತಿರೋ ಬುದ್ಧನ ಅವಶೇಷ ನನ್ನ ಹತ್ರ ಯಾಕಿದೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ. ಸ್ವಲ್ಪ ಸ್ವಲ್ಪನೇ ಎಲ್ಲ ನೆನ್ಪು ಬರ್ತಿದೆ. ಮಾಸ್ಟರ್ ನನಗೆ ಅರ್ಥ ಆಗ್ತಿಲ್ಲ. ಆ ಬೋಧಿ ಬುದ್ಧದ ಅವಶೇಷ ನಕಲಿ ಆಗಿದ್ರೆ ನಿಜವಾದ್ದು ಎಲ್ಲಿದೆ? ಆ ನಿಜವಾದ ಅವಶೇಷ ಈಗ ನನ್ನ ಕಣ್ಮುಂದೆನೇ ಇದೆ. ನನ್ನ ಕಣ್ಮುಂದೆನೇ ಪ್ರಕಾಶಮಾನವಾಗಿ ಹೊಳಿತಿದೆ. ಅವನ್ ನನಗೆ ಮೋಸ ಮಾಡಿದಾನೆ. ನನಗೆ ಮೋಸ ಮಾಡೋ ಧೈರ್ಯ ಬಂತ ಅವನ್ಗೆ. ಹಂಗಾದ್ರೆ ಗುರ್ತಿನ ಚಿಹ್ನೆ? ಅಯ್ಯೋ ಮೋಸಗಾರ, ಅವ್ರ ಹಿಂದೆ ಹೋಗಿ.
ನನ್ ಕೈಯಾರೆ ಸಾಯಿಸ್ತೀನಿ ಮೋಸಗಾರ. ಬೋಧಿ ಬುದ್ಧನ ಅವಶೇಷ ನನ್ನ ದೇಹದಲ್ಲಿದ್ಯಾ? ಮಾಸ್ಟರ್, ನಾನು ನಿಜ ಹೇಳ್ತಾ ಇದ್ದೀನಿ, ಬೋಧಿ ಬುದ್ಧನ ಅವಶೇಷ ನನ್ನ ಹತ್ರ ಯಾವತ್ತೂ ಇರಲಿಲ್ಲ. ಶೀಶಾಂಗ್, ನಾನ್ ಮಗುವಾಗಿದ್ದಾಗ ವಾನರರ ರಾಜ ಆ ಬುದ್ಧನ ಅವಶೇಷದ ಬಗ್ಗೆ ನಮ್ ಮುತ್ತಾತ ಹೇಳಿದ್ರು. ಆ ಅವಶೇಷ ಚಿನ್ನವಾಗಿ ಮಾರ್ಪಾಡಾಗೋದ್ರಿಂದ ಯಾರು ಕಳ್ತನ ಮಾಡಬಾರ್ದು ಅನ್ನೋಕ್ಕೋಸ್ಕರ ಅದು ಮನುಷ್ಯನ ದೇಹದೊಳಗ್ ಸೇರ್ಕೊಂಡ್ಬಿಡ್ತಂತೆ. ಚಿಕ್ಕ ವಯಸ್ಸಲ್ಲೇ ನನ್ನ ಗುರುಗಳು ಈ ಕಥೆನ ನನಗೆ ಹೇಳಿದ್ರು. ಅವ್ರು ಯಾವತ್ತೂ ನನ್ನ ಹತ್ರ ಸುಳ್ಳು ಅನ್ನೋದನ್ನೇ ಹೇಳಿರ್ಲಿಲ್ಲ. ಆ ದೇವಸ್ಥಾನದಲ್ಲಿ ನಿನ್ನೊಳಗೆ ಆ ಚಿನ್ನ ಹೊಳ್ದಿದ್ದನ್ನ ನಾನು ನೋಡ್ದೆ. ಇದು ಯಾವ್ದೋ ಮಕ್ಕಳ ಕತೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ, ಅದು ನನ್ನ ದೇಹದಲ್ಲಿ ಬಂದು ಏನ್ ಮಾಡುತ್ತೆ? ಯಾಕಂದ್ರೆ ನೀನು ಆ ವಾನರ ರಾಜನ ಮರುಸೃಷ್ಟಿ. ವಾನರ ರಾಜ? ನಡೀರಿ, ಮುಂದೆ ನಡೀರಿ. ಮಾಸ್ಟರ್, ನನಗನ್ಸುತ್ತೆ ನಿಮಗೆ ಪೆಟ್ಟು ಬಿದ್ದು ನೀವು ಏನೇನೋ ಮಾತಾಡ್ತಿದ್ದೀರಾ ಅಂತ. ನಾನು ವಾನರ ರಾಜ ಆಗಿದ್ರೆ ಯುದ್ಧದಲ್ಲಿ ಯಾವಾಗಲೂ ನಾನೇ ಗೆಲ್ಲಬೇಕಾಗಿತ್ತು ತಾನೆ? ಹಿಂದಿನ ಜನ್ಮದೆಲ್ಲ ನಿನಗೆ ನೆನಪಾದ್ರೆ ಅವಾಗ ಅರ್ಥ ಆಗುತ್ತೆ. ಹಿಂದಿನ ಜನ್ಮ ಕಟ್ಕೊಂಡು ಏನು ಅಂತ ಮಾಡಲಿ? ನನಗೆ ಗೊತ್ತಿರೋದಿಷ್ಟೇ, ನಾನೊಬ್ಬ ಅನಾಥ ಅನ್ನೋದು. ನೀವು ನನ್ನ ಸಾಕಿ ಬೆಳೆಸಿದ್ದೀರಾ, ನಾನು ನಿಮ್ಮ ಜೊತೆನೇ ಇದ್ಕೊಂಡು ನೀವು ಹೇಳೋ ಕೆಲಸ ಎಲ್ಲ ಮಾಡ್ತಿದ್ದೆ. ಇದನ್ನು ಬಿಟ್ಟು ನನಗೆ ಇನ್ನೇನೂ ಗೊತ್ತಿಲ್ಲ. ಇದು ವಿಧಿ ಬರಹ. ಆ ವಿಧಿ ಬರಹನ ನೀನು ಒಪ್ಕೊಳ್ಳೇಬೇಕು. ಬನ್ನಿ ಬನ್ನಿ. ಮಾಸ್ಟರ್, ಅದು ನಕಲಿ ಅವಶೇಷ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು ಅನ್ಸುತ್ತೆ. ಮಾಸ್ಟರ್ ಬೇಗ ಬನ್ನಿ ಹೋಗೋಣ. ಮಾಸ್ಟರ್, ನಿಮ್ಮ ಕೈಗೆ ಏನಾಗಿದೆ? ಇದು ರಾಕ್ಷಸನಲ್ಲಿದ್ದ ವಿಷ. ನಾನೀಗ ಸದ್ಯದಲ್ಲೇ ಸತ್ತು ಹೋಗ್ತೀನಿ. ಇದು ಸ್ವಲ್ಪ ಸ್ವಲ್ಪನೇ ನನ್ನ ದೇಹದೊಳಗೆ ಹರಡ್ತಾ ಇದೆ. ಇದರಿಂದ ನನ್ನ ಜೀವಕ್ಕೆ ಅಪಾಯ ಇದೆ. ಈಗಲೇ ಇಲ್ಲಿಂದ ತಪ್ಪಿಸ್ಕೋ. ಮಾಸ್ಟರ್, ತಮಾಷೆ ಮಾಡೋದು ನಿಲ್ಸಿ. ನಾವಿಬ್ಬರು ಒಟ್ಟಿಗೆ ಬಿಗ್ಲೈನ್ ದೇವಾಲಯಕ್ಕೆ ಹೋಗ್ಬೇಕಾಗಿತ್ತು. ನೀವು ಈ ರೀತಿಯಿಂದ ಒಂಟಿಯಾಗಿ ಬಿಟ್ಟು ಹೋಗಕ್ಕಾಗಲ್ಲ. ಬನ್ನಿ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಶೀಶಾಂಗ್, ನನಗೆ ಗೊತ್ತಿರೋ ಹಾಗೆ ಇದು ನೀನೊಬ್ನೇ ಮಾಡ್ಬೇಕಾಗಿರೋ ಕೆಲಸ. ಆ ವಿಶೇಷ ನಿನ್ನೊಳಗೆ ಇದೆ, ಅದನ್ನ ನೀನೇ ಕಾಪಾಡ್ಕೋಬೇಕು. ಮಾಸ್ಟರ್, ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ನಾವಿಬ್ಬರು ಒಟ್ಟಿಗೆ ಹೋಗೋಣ. ದಯವಿಟ್ಟು ನೀನಿಲ್ಲಿಂದ ಹೊರಡು. ನೀನಿಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನನ್ ಜೊತೆ ನಿನ್ನನ್ನು ಕೊಂದು ಬಿಡ್ತಾರೆ. ಹೋಗು ಇಲ್ಲಿಂದ. ಮಾಸ್ಟರ್, ಹೇಳ್ತಿದ್ದೀನಿ ತಾನೇ, ಹೋಗು. ಮಾಸ್ಟರ್, ಹೋಗು, ದಯವಿಟ್ಟು ಹುಷಾರಾಗಿರಿ. ಹೋಗು. ನಿನಗಾಗಿ ಬಿಗ್ ಲೈನ್ ಮಂದಿರದಲ್ಲಿ ಕಾಯ್ತಾ ಇರ್ತೀನಿ ಅನ್ನೋದನ್ನ ಯಾವತ್ತೂ ಮರಿಬೇಡ. ಹಾಗಾದ್ರೆ ಆ ಮಹಾನ್ ವಸ್ತು ನಿಜವಾದ? ಅಣ್ಣ ಅಣ್ಣ ಏನಾಗ್ತಿದೆ? ಸ್ವಲ್ಪ ಸರಿಯಾಗಿ ಹೇಳೋಣ ನಂಗೆ. ಅಣ್ಣ ಅಣ್ಣ, ನೀವು ಚೆನ್ನಾಗಿದ್ದೀರಾ? ನಿಮ್ಗೇನಾಗಿಲ್ಲ ತಾನೆ? ಅವನಿನ್ನೂ ಸತ್ತಿಲ್ಲ. ಅವನು ವಾಪಸ್ ಬರ್ತಾನೆ. ನಾವೆಲ್ಲ ಸಾಯ್ತೀವಿ. ನಾವೆಲ್ಲರೂ ಸಾಯ್ತೀವಿ. ಕರಿಯ, ನೀನು ಬೋಧಿ ಬುದ್ಧನ ಅವಶೇಷನ ಬೇಗ ಪಡ್ಕೋಬೇಕು. ನೀವು ಹೇಳೋದು ಕೇಳ್ತಾ ಇದ್ರೆ ನನಗೆ
ಬೌದ್ಧಿ ಬುದ್ಧನ ಅವಶೇಷಗಳು ವಾನರ ರಾಜ ಹುಟ್ಟುವಾಗ ಹುಟ್ಕೊಳ್ಳುತ್ತೆ, ಸಾಯುವಾಗ ಸತ್ತು ಹೋಗುತ್ತೆ. ಎಲ್ಲ ಶಕ್ತಿಗಳನ್ನ ಬಳಸ್ಕೊಂಡು ನಾವು ಅದನ್ನ ಪಡಿಬೇಕಾಗುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರೆ ವಿ ಶಿ ಶೆಂಗ್ ಅವನೇ ವಾನರ ರಾಜ ಆಗಿದ್ದಾನೇನೋ ಅಂತ. ನನ್ನ ಹತ್ರ ಒಂದು ಉಪಾಯ ಇದೆ, ನೀವು ಆಜ್ಞೆ ಕೊಟ್ರೆ ನಾನು ಹೇಳ್ತೀನಿ. ನಾವಿವಾಗ ಅಲ್ಲಿಗೆ ಹೇಗೆ ಹೋಗ್ತೀವಿ? ನನ್ಗಿನ್ ಸಹಿಸ್ಕೊಳಕ್ಕಾಗಲ್ಲ, ನನ್ನ ತಲೆ ತಿರುಗ್ತಿದೆ. ನಾ ಹೋಗಲ್ಲ. ಅಣ್ಣ, ಈ ರಾಕ್ಷಸಿ ನೋಡ್ತಿದ್ರೆ ಏನೋ ತೊಂದರೆ ಇರೋ ಹಾಗಿದೆ. ಏಯ್, ನೀನು ಬಾಯಿ ಮುಚ್ಕೊಂಡಿರು. ನೀನು ಇದನ್ನು ಬೇರೆ ಯಾರಾದ್ರೂ ಕೇಳಿಸ್ಕೊಂಡ್ರೆ ನಾವು ಇದನ್ನು ಮಾರೋದಿಕ್ಕಾಗಲ್ಲ. ಆತ್ಮತ್ ಕುಟುಂಬಕ್ಕೆ ಸೇರಿರೋ 3ನೇ ರಾಜ. ನೀನು ಆಯುಧನ ಎತ್ಕೋ. ಏಯ್, ನೀವು ಈ ರಾಕ್ಷಸಿನ್ ಮೊದಲು ಬಿಟ್ಬಿಡಿ. ನನ್ನ ಗೆಳೆಯ, ನನಗೇನು ಕೇಳಿಸ್ಲಿಲ್ಲ. ನಾವು ಈ ರಾಕ್ಷಸಿನ ಹಿಡ್ಕೊಂಡಿದ್ದೀವಿ. ಕಾನೂನನ್ನ ನೋಡೋದಾದ್ರೆ ನಾವು ಇವಳನ್ನ ನಿಮ್ಗೆ ಒಪ್ಪಿಸ್ಬಿಟ್ಟು ಹೋಗೋದಿಕ್ಕಾಗೋದಿಲ್ವಲ್ಲ. ನಿಯಮ, ನನ್ ಮಾತೆ ಇಲ್ಲಿ ಕಾನೂನು. ಹಿಡ್ಕೊಳ್ರ. ಹಾಗಿದ್ರೆ ಇದ ವಿಷಯ. ಬನ್ನಿ. ನೀವು ಎಲ್ರೂ ಸತ್ತೋದ್ರಾ? ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನ್ನ ಕೈ ಬಿಡಿಸ್ತೀರಾ? ಸಾಯೋ ಮುಂಚೆ ಹೇಳಿ. ಇಲ್ಲಿ ಕೇಳಿ, ಯಾರಾದ್ರೂ ಬದುಕಿದ್ದೀರಾ? ಸೇನಾ, ನೀನೇನಿಲ್ಲಿ? ನೀವ್ಯಾಕೆ ಇಲ್ಲಿ ಬಂದ್ರಿ? ನಮ್ಮ ದೇವ್ರು ನಿನಗೆ ಒಂದು ಮುಖ್ಯವಾದ ಕೆಲಸ ಒಪ್ಪಿಸ್ಬಿಟ್ಟು ಬಾ ಅಂದಿದ್ದಾರೆ. ಕೆಲ್ಸ? ಹಾ, ದೇವ್ರು ನನಗೇನಾದ್ರೂ ಕೆಲಸ ಕೊಡ್ತಿದ್ದಾರಾ? ನನಗ್ ತುಂಬಾ ಖುಷಿ ಆಗ್ತಿದೆ. ಅದ್ಭುತ, ನನ್ಗಿದೇ ಬೇಕಾಗಿದ್ದು. ನೀವ್ ದೇವ್ರ ಹತ್ರ ಹೋಗಿ ಹೇಳಿ, ನಾನ್ ಎಲ್ಲ ಕೆಲ್ಸಾನು ಪೂರ್ತಿ ಮಾಡ್ತೀನಿ, ಪೂರ್ತಿ ಜವಾಬ್ದಾರಿಯಿಂದ. ವೇಟರ್, ಊಟ ಕೊಡು. ಹಾ, ತರ್ತಾ ಇದ್ದೀನಿ. ವೇಟರ್, ಹಾ, ನನಗೆ ಅರ್ಧ ಕೆಜಿ ಕೆಂಪ್ ಮರಳು ಬೇಕು. ಆಗ್ಲಿ, ತಗೊಂಬರ್ತೀನಿ. ಇದು ತಗೊಳ್ಳಿ, ನೀವು ಕೇಳಿ ತಂದಿದ್ದೀನಿ. ಇಲ್ಲಿ ಕೇಳು, ಆ ವ್ಯಕ್ತಿ ಯಾರು? ಅವನೊಬ್ಬ ತಲೆ ಕೆಟ್ಟಿರೋ ಮನುಷ್ಯ. ಅವನಿಗೆ ಕುಡಿಯೋದು, ತಿನ್ನೋದು, ಮಲಗೋದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ನೀವು ನಿಮ್ಮ ಊಟನ ಸಂತೋಷವಾಗಿ ಸವೀರಿ. ತಗೋ. ಇದೇನು ಮಾಡ್ತಿದ್ದೀರಾ? ನನ್ನ ಹತ್ರ ಉಳಿದಿರೋದು ಇದೊಂದೇ, ಇದನ್ನಿಟ್ಕೋ. ಆಗಲ್ಲ, ಇದು ನಾನು ಇಟ್ಕೊಳ್ಳಲ್ಲ. ಈ ಥರದೆಲ್ಲ ನಾನು ಇಟ್ಕೊಳ್ಳಲ್ಲ. ನಾನು ಕೊಡಬೇಕಾಗಿರೋ ನಂಗೆ ದುಡ್ಡು ಕೊಟ್ರೆ ಸಾಕು, ಬೇರೆ ಏನು ಬೇಡ ನನಗೆ. ನನ್ನ ದುಡ್ಡು ಕೊಡಿ. ಹಾ, ನೀನು ಇದನ್ನು ಮಾರಿದ್ರೆ ನಿನಗೆ ದುಡ್ಡು ಸಿಗುತ್ತೆ. ಇವನೇನು ದಡ್ಡನ? ಏಯ್, ಇಲ್ಲಿ ಕೇಳು, ನಿಮಗೆ ಹೀಗೆ ಹೋಗೋದಕ್ಕೆ ಬಿಡಲ್ಲ ನಾನು. ನೀವು ದುಡ್ಡು ಕೊಡಲೇಬೇಕು ನನಗೆ. ಇಲ್ಲಾಂದರೆ ನಿಮಗೆ. ಇಲ್ಲ ಅಂದ್ರೇನು? ನನ್ನ ಜೊತೆ ಹೋರಾಡ್ತೀಯಾ? ಹಾಂ, ಇದು ಕೂಡ ಉಪಯೋಗಕ್ಕೆ ಬರಲ್ಲ. ಇದನ್ನು ನೀನು ಇಟ್ಕೋ. ನಿನ್ನ ನೋಡ್ತಾ ಇದ್ರೆ ನನಗೆ ಆತ್ಮಗಳನ್ನ ಬೇಟೆ ಆಡೋನ್ ಥರ ಕಾಣಿಸ್ತಾ ಇದೆಯಾ? ಇಲ್ಲಿರೋ ರಾಕ್ಷಸರಿಂದ ಇಲ್ಲಿರೋ ಜನರನ್ನೆಲ್ಲ ಕಾಪಾಡ್ಬೋದು ನೀನು.
ನಾನು ನನ್ನ ಮಾಸ್ಟರ್ನೇ ಉಳಿಸ್ಕೊಳಕ್ಕಾಗಿಲ್ಲ, ಇನ್ನು ರಾಕ್ಷಸನ ಹೇಗೆ ಸಂಹಾರ ಮಾಡಲಿ? ಅದೆಲ್ಲ ಆಗಲ್ಲ. ಹೋಗು ಹೋಗು, ನೀನು ಬೇಡ ಅಂತ ಬಿಟ್ಟು ಹೋದ್ರೂ ಆ ವಿಧಿ ನಿನ್ನನ್ನು ಬಿಡೋದಿಲ್ಲ. ಓಹೋ ಕತ್ತೆ, ಇವತ್ತಿಂದ ನಾವು ಇಬ್ರು ಒಟ್ಟಿಗೆ ಇರೋಣ, ಆಯ್ತಾ? ನಡಿ. ನಾವೀಗ ಬಿಗ್ಲೇನ್ ದೇವಾಲಯಕ್ಕೆ ಹೋಗ್ತಾ ಇಲ್ಲ, ನಮ್ಮ ಜಾಗಕ್ಕೆ ವಾಪಸ್ ಹೋಗ್ತಾ ಇದ್ದೀವಿ. ನಡಿ. ಈ ತರ ಯೋಚನೆನೂ ಮಾಡ್ಬೇಡ, ಅವನ್ ಜಾಗಕ್ಕೆ ವಾಪಸ್ ಹೋಗ್ತಾನೆ ಅಂತ. ಅದೆಷ್ಟು ಭಾರ ಇದೆಯೋ ನೀನು, ಹಾ? ಅಲ್ಲಷ್ಟೊಂದು ಜನ ಇರ್ಲಿಲ್ಲ ಅಂದಿದ್ರೆ ನಿನ್ನನ್ನ ಅಲ್ಲೇ ಹೊಡೆದಾಕ್ತಿದ್ದೆ. ಇಷ್ಟು ಕೆಟ್ಟದಾಗ ಯಾರು ಮಲ್ಕೋತಾರೆ? ಇವಾಗ ಮಾಡ್ತೀನಿ ತಡಿ ನಿನಗೆ. ಮುದ್ದು ರಾಕ್ಷಸ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನನ್ ಬಿಟ್ಬಿಡು, ಇಲ್ಲಾಂದ್ರೆ ಬೇರೆ ಯಾರನ್ನಾದ್ರೂ ಜೋರ ಕರಿಬೇಕಾಗತ್ತೆ. ಬಿಟ್ಬಿಡು, ಬಿಟ್ಬಿಡು, ನನ್ನನ್ ಬಿಟ್ಬಿಡು, ಬಿಟ್ಬಿಡು, ಬಿಟ್ಬಿಡು. ಇದು ತುಂಬಾ ಚೆನ್ನಾಗಿದೆ. ನನ್ ಕುತ್ಕೆಲಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಇದು ನನಗೆ ಕೊಡ್ತೀಯಾ? ಇದು ನಿಂದಲ್ಲ, ನನಗ್ ವಾಪಸ್ ಕೊಡು. ಏನ್ ಮಾಡ್ತಿದ್ಯಾ? ಬಿಡು ನನ್ನ. ಬಿಡು, ಬಿಡು ನನ್ನ, ಬಿಡು. ಬಿಡು ನನ್ನ, ಇಲ್ಲಾಂದ್ರೆ ನಾನು ಎಲ್ರನ್ನೂ ಕರಿತೀನಿ. ಬಿಡು ನನ್ನ, ಬಿಟ್ಬಿಡು ನನ್ನ. ನೋಡಿ ನೋಡಿ, ತಿನ್ನೋದ್ ನಿಲ್ಸಿ. ನೋಡಿ ಯಾವ ತರ ಜಾಗ ಕರ್ಕೊಂಡ್ ಬಂದಿದ್ದೀರಾ ನಮ್ಮನ್ನ. ಬಿಡು ನನ್ನ, ಬಿಟ್ಬಿಡು. ಬೇಗ ಬಾ, ಇನ್ನೂ ಅದೆಷ್ಟು ತಿಂತ್ಯಾ? ಬಿಡು ನನ್ನ, ಬಿಟ್ಬಿಡು. ನಂಬ್ತೀಯೋ ಬಿಡ್ತೀಯೋ, ನಾನು ನಿನ್ನ ಸಾಯಿಸ್ಬಿಡ್ತೀನಿ ಇವಾಗ. ಯಾರಾದ್ರೂ ನನ್ನ ಮಗುನ್ ಕಾಪಾಡಿ. ಮರ್ಯಾದೆಯಿಂದ ಇಲ್ಲೇ ಇರು, ವಾಪಸ್ ಬಂದು ಬುದ್ಧಿ ಕಲಿಸ್ತೀನಿ. ನನ್ ಮಗು, ನಾನ್ ನಿಮ್ ಕಾಲಿಗೆ ಬೀಳ್ತೀನಿ. ನನ್ ಮಗುನ್ ಕಾಪಾಡಿ. ಆ ರಾಕ್ಷಸರು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಕೇಳಿ, ಇಲ್ಲಿ ತುಂಬಾ ಜನ ರಾಕ್ಷಸರಿದ್ದಾರೆ. ಅವ್ರಿಗೆ ನಾವು ಏನು ಮಾಡೋದಿಕ್ಕಾಗೋದಿಲ್ಲ. ನಾವು ಇದಕ್ಕೆ ನಿಮಗೆ ಕ್ಷಮೆ ಕೇಳ್ಬೋದು ಅಷ್ಟೇ, ಆದ್ರೆ ನಾವು ನಿಮ್ಗೆ ಸಹಾಯ ಮಾಡೋದಿಕ್ಕಾಗೋದಿಲ್ಲ. ದಯವಿಟ್ಟು. ಯಾರು ಹೀಗೆಲ್ಲ ಮಾಡಿದ್ದು? ಇವಾಗ ಇಲ್ಲಿ ಕೂತಿದಾರಲ್ಲ ಜನ, ಅವರೇ ಮಾಡಿದ್ದು. ಅವ್ರು ಯಾರು ಅಂತ ಗೊತ್ತಾ? ಅದು ಗೊತ್ತಿಲ್ಲ. ನನಗ್ ಗೊತ್ತು ಅವ್ರು ಯಾರು ಅಂತ. ಅವ್ರಿಗೆ ಕುಂಫು ಬರೋದಿಲ್ಲ, ಆದ್ರೆ ತಪ್ಪಿಸ್ಕೊಳ್ಳೋದು ಚೆನ್ನಾಗಿ ಬರುತ್ತೆ. ಇದು ನಿನ್ಗೆ ಗೊತ್ತಿದೆ? ಇದನ್ ತಿಳ್ಕೊಳ್ಳೋದು ನಿನ್ ಕೆಲ್ಸ ಅಲ್ಲ. ನಾನ್ ಹೇಳ್ತಿರೋದೇನು ಅಂದ್ರೆ, ಅವ್ರು ಎಲ್ರೂ ದೇವ್ರು ಮತ್ತೆ ಆ ಆತ್ಮ ಒಟ್ಟಿಗೆ ಇದ್ದಾರೆ. ನೀನೇನಾದ್ರೂ ಮಾಡಿಲ್ಲ ಅಂದ್ರೆ ಆ ರಾಕ್ಷಸ ನಿನ್ ಮಗುನ್ ಸಾಯಿಸ್ಬಿಡುತ್ತೆ. ಏನ್ ಹೇಳ್ತಾ ಇದ್ಯಾ? ನಿನಗೆ ಗೊತ್ತಿದ್ದಲ್ಲ. ಇಲ್ಲ ಅಂದ್ರೆ ಏನು? ಬಹುಶಃ ನಿನಗೆ ನನ್ನ ಹೆಸರು ಗೊತ್ತಿಲ್ಲ. ಅಣ್ಣ ಅಣ್ಣ ಅಣ್ಣ, ನನ್ ಮಗುನ್ ಕಾಪಾಡು. ನನ್ ಗಂಡ ಸತ್ತೋದ, ನನ್ ಮಗುನು ಇಲ್ಲ ಅಂದ್ರೆ ನಾನು ಹೇಗ್ ಬದುಕ್ಲಿ? ಅಣ್ಣ ಅಣ್ಣ, ನಿನ್ ಸರಿ, ಕಾಲ್ ಹಿಡ್ಕೋತೀನಿ, ನನ್ ಸರಿ. ಸಹಾಯ ಮಾಡು, ಏನಾದ್ರೂ ಮಾಡು ಅಣ್ಣ. ಆಯ್ತು ಅಂತ ಹೇಳಿದ್ನಲ್ಲ. ಅಣ್ಣ ಅಣ್ಣ, ದಯವಿಟ್ಟು ಅವರೆಲ್ಲ ಅಣ್ಣ, ಮತ್ತೆ ನನ್ ಬರ್ಬೋದು. ಮಗುನ್ ಕಾಪಾಡು. ಈಗ ಅವರೆಲ್ಲ ಎಲ್ಲಿರ್ತಾರೆ? ನನಗ್ ಗೊತ್ತು. ನಿನಗೆ ಗೊತ್ತಿದ್ಯಾ? ಅಣ್ಣ 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 ಅಣ್ಣ, ನೀವೇನಾದ್ರೂ ಮಗುನ್ ಹುಡ್ಕಕ್ ಸಹಾಯ ಮಾಡಿದ್ರೆ ನಾನ್ ನಿಮಗೊಂದು ವಸ್ತು ಸದ್ಯಕ್ಕೆ ಕೊಡ್ತೀನಿ. ನನ್ ಕಾಲ್ ಬಿಡ್ತೀರಾ ಈಗ? ನನ್ ಸಹಾಯ ಮಾಡಿ. ನಾನ್ ಏನ್ ಬೇಕಾದ್ರೂ ಕೊಡ್ಬೋದು. ನನ್ ಮಗುನ್ ಕಾಪಾಡಿ ದಯವಿಟ್ಟು. ನನಗೆ ದುಡ್ಡು ಗಿಡ್ಡು ಏನು ಬೇಡ. ನನ್ ಮಗುನ್ ಕಾಪಾಡಿ. ನಾನು ಪ್ರಯತ್ನ ಪಡ್ತೀನಿ. ನಿಮ್ ಮಗುನ ಕರ್ಕೊಂಬರೋದಕ್ಕೆ ನಾನು ಪೂರ್ತಿ ಪ್ರಯತ್ನ ಪಡ್ತೀನಿ. ತುಂಬಾ ಧನ್ಯವಾದಗಳು, ಧನ್ಯವಾದಗಳು. ನೀನ್ ನಗೋದು ನಿಲ್ಸು.
ಅವರಲ್ಲಿದ್ರೆ ತೋರಿಸ್ಬಾ. ಹಾ 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 ಹಾ. ಸ್ವಲ್ಪ ನಿಂತ್ಕೊಳ್ಳಿ, ಇದು ನಿಮ್ದು, ತಗೊಳ್ಳಿ. ಅಣ್ಣ ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನನಗ್ ಗೊತ್ತಿರ್ಲಿಲ್ಲ ನೀನ್ ಇಷ್ಟೊಂದು ಕಷ್ಟದ ಸಮಯದಲ್ಲೂ ನ್ಯಾಯ ಮತ್ತೆ ಮಾನವೀಯತೆ ತೋರಿಸ್ತೀಯ ಅಂತ. ನನಗೂ ಗೊತ್ತಿರಲಿಲ್ಲ. ಅಕಸ್ಮಾತ್ ನನ್ನ ಮಾಸ್ಟರ್ ಏನಾದರೂ ಅಲ್ಲಿ ಇದ್ದಿದ್ರೆ ಈಗ ಖಂಡಿತವಾಗ್ಲೂ ಏನಾದರೂ ಮಾಡಿರೋರು. ಹೇ, ನಿನಗ್ ಗೊತ್ತಾ ನೀನ್ ತುಂಬಾ ಒಳ್ಳೆ ವ್ಯಕ್ತಿ. ನನ್ನ ಇದರಿಂದ ಬಿಡುಗಡೆ ಮಾಡ್ತೀಯಾ? ನಾನೀಗ 100 ಸಲ ಹೇಳಿದ್ದೀನಿ, ನಾನು ರಾಕ್ಷಸರನ್ನ ಬೇಟೆಯಾಡೋನು ಮತ್ತು ನೀನು ರಾಕ್ಷಸಿ. ನಿನ್ನ ಹೇಗೆ ಬಿಡುಗಡೆ ಮಾಡಲಿ? ನೀನ್ ನಿನ್ ಮಾಸ್ಟರ್ನ ಕಾಪಾಡ್ಲಿಲ್ಲ ಅಂದ್ರೆ ರಾಕ್ಷಸರನ್ನ ಹೇಕೊಳ್ತೀಯಾ? ಹೇಯ್, ಏನು ಅಂತ ಮಾತಾಡ್ತೀಯ? ಇವಾಗ ಸಿಟ್ ಮಾಡ್ಕೊಂಡೇನ್ ಉಪಯೋಗ? ನೀನ್ ಒಪ್ಕೊಂಡ್ ಬಿಟ್ಟಿದ್ಯಲ್ಲ. ಇನ್ನೊಂದು ಪದ ಬಂದ್ರೆ ನಿನ್ ಕೈಲ್ ರಾಕ್ಷಸರನ್ನ ಕೊಲಕ್ಕಾಗಲ್ಲ. ಸುಮ್ನಿರ್ತೀಯಾ? ಕೇಳು, ಅಳೋಸದಲ್ವಾ? ಅಲ್ಲಿಂದ ಬರ್ತಿದೆ. ಏನಾಯ್ತು ರಾಕ್ಷಸರ ಬೇಟೆಗಾರ, ಬುದ್ಧಿ ಕಮ್ಮಿ ಆಗೋಯ್ತಾ? ಸರಿಯಾಗಿ ಕೇಳಿಸ್ಕೋ, ಇದಕ್ಕೆ ನೀನ್ ಪ್ರತಿಫಲ ಅನ್ಭವಿಸ್ತೀಯ. ಆಚೆ ಬಾ ಆಚೆ. ನಾನಿವಾಗ ನಿನಗ್ ಪಾಠ ಕಲ್ಸಕ್ ಬಂದಿದ್ದೀನಿ. ಯಾರ್ ನೀವಿಬ್ರು? ಲೂಯಿಸಾ ನದಿಯಿಂದ ಶಾವ್ ಯೂಜಿನ್. ರಾಕ್ಷಸನ ವಿಷ. ಅಣ್ಣ ಅಣ್ಣ, ಎಚ್ಚರ ಇದೆಯಾ? ಔಷಧಿ ಕುಡಿಬೇಕಿವಾಗ. ಅಣ್ಣ, ನಿನ್ನ ಮೈ ಒಳಗಡೆ ವಿಷ ಏರ್ತಾ ಇದೆ. ಆದರೆ ನಿನ್ನ ಅದೃಷ್ಟ ಏನಂದ್ರೆ ಬೋಧಿ ಬುದ್ಧನ ಅವಶೇಷ ನಿನ್ನ ಒಳಗಡೆನೇ ಇದೆ. ಇಲ್ಲ ಅಂದಿದ್ರೆ ನಿನ್ನ ಮಾಸ್ಟರ್ ಜೊತೆನೆ ನೀನು ಸತ್ತು ಹೆಣವಾಗಿ ಹೋಗ್ತಿದ್ದೆ. ನೀನ್ ಇಲ್ಲಿಗೆ ಹೇಗೆ ಬಂದೆ? ಹಾ, ಯಾರು ನೀನು? ಒಂದೇ ಭೂಮಿ, ಒಂದೇ ಜಗತ್ತು, ಒಂದೇ ಮರ, ಒಂದೇ ಬೋಧಿ. ನೀನೇ ಆ ಬೋಧಿನ? ಹೌದು. ನಾನು ಅನ್ಕೊಂಡಿದ್ದೆ ನೀನೊಬ್ಬ ಕೇವಲ ಮನುಷ್ಯ ಅಂತ. ಅದಕ್ಕೆ ನಾನು ನನ್ನ ಮಾಸ್ಟರ್ ಇಷ್ಟು ದೂರ ಬಂದ್ವಿ. ಆದರೆ ನೀನು ಕಣ್ಣು ಕಾಣದೇ ಇರೋಂಥ ಒಬ್ಬ ಕಲಾವಿದ. ಈ ಕಲಾಕೃತಿಗಳನ್ನ ನೀನು ಮಾಡಿದ್ಯಲ್ಲ, ನಿನ್ ಥರನೇ ಅವುಗಳಿಗೂ ಕಣ್ಣು ಕಾಣೋದಿಲ್ಲ. ಎಲ್ಲ ನಿನ್ ಥರನೇ. ಹೇ, ಹೇಗಿದೀಯಾ ನೀನು? ಎಲ್ಲ ಪ್ರತಿಮೆಗಳು ತುಂಬ ಕೆಟ್ಟದಾಗಿಂತ ಒಪ್ಕೋತೀನಿ. ಆದರೆ ನಿನಗೆ ಹೇಗೆ ಗೊತ್ತಾಯ್ತು ಅದು ಬುದ್ಧನ ಪ್ರತಿಮೆ ಅಂತ?
ಸಾಕು ಮಾಡ್ತೀಯಾ? ನಿನಗೆ ಬೋಧಿ ಬುದ್ಧ ಅವಶೇಷ ಬೇಕು ತಾನೆ? ತಗೊಂಡೋಗಿಲ್ಲಿಂದ. ಆ ಪ್ರತಿಮೆನ ಏನು ಮಾಡಬೇಕು ಅನ್ನೋದನ್ನ ಅದೇ ನಿರ್ಧಾರ ಮಾಡುತ್ತೆ. ಅದು ನನಗೆ ಬೇಡ. ನನ್ನ ಜೀವ ಯಾಕೆ ಉಳಿಸ್ದೆ ಈಗ? ಅದು ನನ್ನ ಕರ್ತವ್ಯ ಆಗಿದ್ರಿಂದ ನಾನು ನಿನ್ನನ್ನು ಉಳಿಸ್ಬೇಕಾದ್ ಬಂತು. ಏನಿದು? ತಗೋ, ಇದನ್ನ ಗಮನವಿಟ್ಟು ನೋಡು. ಇದು ಮುರಿದಿರೋ ದೇವಿ ಖಡ್ಗ. ಆದರೆ ಇದ್ರ ಸ್ವಾಮಿ ಇದನ್ನ ಚಿನ್ನದ ಗುರುತು ಅಂತ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ರು. ನನಗ್ಯಾಕೆ ಇದನ್ನು ಕೊಡ್ತಾ ಇದೆಯಾ? ನಾನು ಶೀಶೆಂಗ್. ನಡಿಬೇಕಾಗಿರೋ ಒಂದೊಂದೂ ವಿಧಿ ಪ್ರಕಾರ ನಡಿಲೇಬೇಕು. ಶೀಶೆಂಗ್, ಆಗಿದ್ದನ್ನೆಲ್ಲ ಮರ್ತು ಬಿಡು. ನೀನೇ ಆ ವಾನರ ರಾಜ ಅನ್ನೋದನ್ನ ಒಪ್ಕೋ. ವಾನರ್ ರಾಜ? ನಿನ್ನ ಮಾತನ್ನ ಕತ್ತೇನು ನಂಬೋದಿಲ್ಲ. ನಿನಗೆ ಕಣ್ ಕಾಣೋದಿಲ್ಲ ಅನ್ನೋ ಮಾತ್ರಕ್ಕೆ ನಾನು ನಿನ್ಮೇಲೆ ಕೈ ಮಾಡೋದಿಲ್ಲ ಅಂತ ಅನ್ಕೋಬೇಡ. ಅಣ್ಣ 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 ಏನಿದೆ ಅಣ್ಣ ನಿಂಗೆ? ಅಣ್ಣ ಅಣ್ಣ ವಾನರ್ ರಾಜ? ಹೇ ವಾನರ್ ರಾಜ, ನಾನು ನಿನಗೆ ನೆನಪಿದ್ದೀನಲ್ವಾ? ನಿನಗೆ ನಾನು ಈ ಥರ ಮಾಡೋದು ಇಷ್ಟ ಆಗಲ್ಲ. ನೆನಪಿದ್ಯಾ ನಿನಗೆ? ಕತ್ತೆ ಪಕ್ಕ ಕೂತ್ಕೋಗು ಹುಚ್ಚಿ. ನೀನು ಬೋಧಿ ಬುದ್ಧನ ಅವಶೇಷಕ್ಕೋಸ್ಕರ ಬಂದಿದ್ಯಾ? ನಾನಿನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಹಿಂಗೆ ಕೊಂದ್ಬಿಡ್ತೀನಿ. ಊಜಿಂಗ್, ಇವರು ಬೇರೆಯವ್ರ ಅಧೀನದಲ್ಲಿದ್ದಾರೆ. ಅವ್ರಿಗೂ ಬದುಕೋದಕ್ಕೊಂದು ಅವಕಾಶ ಕೊಡು. ಸಮಸ್ಯೆನೇ ಇಲ್ಲೊಂದು ದೇವರಿದ್ದ ಹಾಗೆ. ಇಲ್ಲಿನ ಸಮಸ್ಯೆನೇ ಇದು. ಅದೊಂದು ಅಮರ ಆತ್ಮದ ಸತ್ತೋಗಿರೋ ದೇಹ. ಗೋಲ್ಡ್ ಫಿಂಚಿನ್ ರೋಪು ಅವಳನ್ನ ಕಾಪಾಡಿದಾಗ ಅದಾದ್ಮೇಲೆ ಅವಳು ಆತ್ಮ ಆಗೋದ್ಲು. ನಂತರ ಅವಳ ಒಳಗೆ ದಯೆ ಅನ್ನೋ ಭಾವನೆಗಳ ಜೊತೆಗೆ ದಾನವನ ಗುಣಗಳು ಸೇರ್ಕೊಂಡಿದ್ದಾವೆ. ಒಳ್ಳೆ ಮನಸ್ಸಿರೋ ಅಂಥವರು ಆ ಆತ್ಮಗಳು ಮಾತ್ರ. ನನಗೆ ತಿಳಿದ ಹಾಗೆ ಬೋಧಿ ಬುದ್ಧರ ಅವಶೇಷಗಳು ಅವರೊಳಗಡೆನೆ ಅವರು ಬಚ್ಚಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ರಾಕ್ಷಸನಾಗೇ ಇರ್ತಾನೆ. ಅವನ ಹೃದಯದಲ್ಲಿ ದಯೆ ಅನ್ನೋದೆಲ್ಲಿರುತ್ತೆ? ಶೀಶೆಂಗ್, ನನಗನ್ಸೋ ಪ್ರಕಾರ ನೀನು ಆ ಆತ್ಮನ ಭೇಟಿಯಾಗೋದ್ರಿಂದ ನಿನ್ನ ಸಾವನ್ನ ನೀನೇ ಎದುರು ನೋಡ್ದ ಹಾಗಾಗುತ್ತೆ. ನಾನು ವಾನರ ರಾಜ. ನನಗವನ್ ಕಂಡ್ರೆ ಏನ್ ಭಯ? ನಾನ್ಯಾಕೆ ಭಯ ಪಡಬೇಕು? ಏನ್ ಹೇಳ್ದೆ ನೀನು? ನನ್ನ ಮಾತು ಕೇಳು ಶೀಶೆಂಗ್. ನೀನು ಇವಾಗ್ಲೂ ಶೀಶೆಂಗೆ. ಇನ್ನೂ ವಾನರ ರಾಜ ಆಗಿಲ್ಲ ನೀನು. ಯಾಕಂದ್ರೆ ನಿನಗೆ ಹಿಂದಿನ ಜನ್ಮದ್ದೆಲ್ಲ ಅರ್ಧ ಮಾತ್ರ ನೆನಪಾಗಿದೆ. ಮತ್ತೆ ಉಳಿದಿರೋ ಅರ್ಧ ಭಾಗ ಈ ಚಿನ್ನದ ಗುರ್ತಲ್ಲಿದೆ. ಅದಕ್ಕೆ ನಿನಗೆ ನನ್ನ ನೆನಪಾಗ್ತಿಲ್ಲ. ಸರಿ, ಇದ್ರ ಇನ್ನೊಂದು ಭಾಗ ಎಲ್ಲಿದೆ ಅಂತ ಹೇಳಿ. ಅದು ಒಂದು ಜೂಕ್ಸಿಯಂಗ್ ಅನ್ನೋ ಊರಿನಲ್ಲಿ ಶಾಮನ್ ಅನ್ನೋ ನಗರದ ಹತ್ರ ಜ್ಯೂಂಗ್ ಉಚಾಂಗ್ ಅನ್ನೋ ವ್ಯಕ್ತಿ ಬಳಿ ಇದೆ.
ಇವ್ರನ್ನೆಲ್ಲ ಬಿಡುಗಡೆ ಮಾಡ್ಬಿಡಿ. ಬಿಡುಗಡೆ ಮಾಡ್ಬೇಕಾ? ಏನ್ ಹೇಳ್ತಿದ್ದೀರಾ? ನಾವು ಶೈತಾನ್ಗಳು. ನಾವು ಬದುಕಕ್ಕೆ ಮನುಷ್ಯರನ್ ತಿಂತೀವಿ. ಇದೇ ಸ್ವರ್ಗದ ನಿಯಮ. ಇದು ಭಗವಂತನ ಶಾಪ. ಇದನ್ನ ನಾವೆಲ್ಲ ಪಾಲಿಸ್ಲೇಬೇಕು. ಆದ್ರೆ ನಂಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಅಂದ್ರೆ ನನಗೆ ಬಹಳ ಬೇಗನೆ ಬೋಧಿ ಬುದ್ಧನ ಅವಶೇಷ ಸಿಗುತ್ತೆ. ಆಮೇಲೆ ನಾನು ಈ ಶಾಪದಿಂದ ಮುಕ್ತನಾಗ್ತೀನಿ. ಆಗ ನಾನು ಒಂದೊಳ್ಳೆ ಜೀವನ ಕಟ್ಕೋಬಹುದು. ನಡಿ ಬನ್ನಿ ಅಣ್ಣ, ಬನ್ನಿ. ಯಾರು ಹಿಂಗೆ ಬರ್ತಿದ್ದಾರೆ ಇಬ್ರು ಕುದುರೆ ಮೇಲೆ? ಯಾರಿರ್ಬೋದು? ಯಾಕೆ ಇಲ್ಲಿ ಬಂದು ಕೈಯಲ್ಲಿ ಕತ್ತಿ ಎಲ್ಲ ಇರೋ ಹಾಗಿದೆ? ಯಾರಿರ್ಬೋದು ಇಬ್ರು? ಯಾರು ನೀವಿಬ್ರು? ದಾರಿ ಗಡ್ಡ ಬರ್ತಾ ಇದೀಯಾ? ನೀನ್ ಯಾರು? ನಾನ್ ಯಾರಂತ ಗೊತ್ತಿಲ್ಲ. ಕರಾಟೆ ಕುಂಫುಗಳಿಗೆಲ್ಲ ದೇವ್ರು ಯಂಗ್ ಜಿಯಾನ್. ಸರಿ, ಅದೆಷ್ಟು ಕಲೆ ಬರುತ್ತೋ ನೋಡ್ತೀನಿ. ಭುಜಿಂಗ್, ನೀನ್ ಚೆನ್ನಾಗಿದ್ಯಾ ಅಂತ ಭಾವಿಸ್ತೀನಿ. ಅಣ್ಣ, ನೀವು ಚೆನ್ನಾಗಿದ್ದೀರಾ ಅನ್ಸುತ್ತೆ. ಇವತ್ತು ನೀವು ಸ್ವಲ್ಪ ವಿಭಿನ್ನವಾಗಿ ಕಾಣಿಸ್ತಿದ್ದೀರಾ. ಹೌದು, ನೀವು 3 ಜನ ಇಲ್ಲಿ ಯಾವ ಕೆಲ್ಸದ ಮೇಲೆ ಬಂದಿದ್ದೀರಾ? ನಾನ್ ನಿಮಗೆ ಏನ್ ಸಹಾಯ ಮಾಡ್ಬೋದು? ಏನು 3 ಜನನ? ಮೂವರ? ನನ್ ಸಾಮ್ರಾಜ್ಯದಲ್ಲಿ ಎಲ್ಲ ನನ್ ನಿಯಂತ್ರಣದಲ್ಲೇ ಇರುತ್ತೆ. ಏ ಹುಡುಗಿ, ನಿನಗೆ ಔಸ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ. ಹಾಯ್. ಅಣ್ಣ, ಎಷ್ಟೋ ಸಲ ನೋಡಿದ್ದೀನಿ ನಾನು ನಿಮಗೆ ಹೆಣ್ಮಕ್ಳನ್ನ ಹೇಗೆ ಸಂಭಾಳಿಸ್ಬೇಕು ಅಂತ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಅಣ್ಣ ಅಂತ ಕರಿಬೇಡ. ನಾನೀಗ ಜೂ ಉಚಾಂಗ್. ಎಲ್ಲರೂ ನನ್ನ ರಾಜ್ಕುಮಾರ ಜೂ ಉಚಾಂಗ್ ಅಂತ ಕರೀತಾರೆ. ನಾಯಿ ಯಾವತ್ತು ನಾಯಿ ಆಗೇ ಇರುತ್ತೆ. ನಿಮಗನ್ಸುತ್ತೆ ಜನ ಯಾವತ್ತು ಗುರ್ಸಲ್ಲ ಅಂತ. ನಡಿ ನಡಿ, ಹೋಗಿಲ್ಲಿಂದ. ನಾನ್ ನಿನ್ ಕಾಪಾಡೋಣ ಅಂತ ಬಂದಿದ್ದೆ, ನಿನಗ್ ಸಹಾಯ ಮಾಡೋಣ ಅಂತ. ಸುಮ್ನಿರ್ತೀಯಾ? ಹೇಯ್, ಇವನ್ ಯಾರು? ನನಗನ್ಸುತ್ತೆ ಅಂದ್ರೆ ಇವನು. ನಾನೇನು ಅನ್ಕೊಂಡಿದ್ದೋ ಅದನ್ನೇ ಹೇಳ್ತಿದ್ದೀರಾ ನೀವು? ಇಲ್ಲ, ಇದನ್ನ ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ. ಏನು? ನೋಡ್ದ್ಯಾ? ನನ್ನ ಮಾತು ಕೇಳಿದ್ರೆ ನಿನಗೆ ಒಳ್ಳೇದು. ಹೋಗು ಹೋಗು ಇಲ್ಲಿಂದ ಅಂದೆ. ಯಾಕೆ ಕಳಿಸ್ತಿದೀಯಾ? ನಾನ್ ನಿನ್ ರಕ್ಷಣೆಗೆ ಅಂತ ಬಂದಿದ್ದೆ. ನನಗೆ ಗೊತ್ತಿದೆ ನಾನಿನ್ನೂ ವಾನರ ರಾಜ ಆಗಿಲ್ಲ ಅಂತ. ಯಾಕಂದ್ರೆ ಅವನು ರಾಕ್ಷಸರ ಮೇಲೆ ದಯೆ ತೋರಿಸೋದೇ ಇಲ್ಲ. ನಿನ್ ಕೈ ಮುಗಿತೀನಿ, ಹೋಗಿಲ್ಲಿಂದ. ನನ್ನ ಮಾತು ಕೇಳು. ನನ್ನ ಮನ್ಸು ಬದಲಾಗೋಕ್ಕೂ ಮುಂಚೆ ಹೋಗು ಇಲ್ಲಿಂದ. ನೀನ್ ಸರಿ ಇಲ್ಲ. ವಾನರ ರಾಜ ನನ್ ಜೊತೆ ಹೀಗೆಲ್ಲ ಇಲ್ಲ, ಮಾಡಲ್ಲ. ಹೀಗೆ ಮಾಡ್ತಾನೆ. ಅವನು ನಿನ್ನ ಹೀಗೆ ಹೊಡಿತಾರೆ. ನನ್ನ ಹೆಸರು ಸೀನಾನೆ. ನಾನು ನಿನಗೆ ನೆನಪಿಲ್ವಾ? ಸ್ವರ್ಗದಲ್ಲಿ ಯಾವಾಗಿಂದ ತುಂಬಾ ಜನ ಸೇರ್ಬಿಟ್ಟಿದಾರೋ, ಬುದ್ಧ ಇಲ್ಲಿ ಮಾನವ ಲೋಕಕ್ಕೆ ಬಂದ್ಬಿಟ್ಟಿದ್ದಾರೆ. ಇಲ್ಲಿ ಬರೀ ನಿಂತರ ಮಾಮೂಲಿ ಜನ ಮಾತ್ರ ಇಲ್ಲಿ ಜೀವನನ ಹೇಗೋ ಕಳಿತಿದ್ದಾರೆ. ನನ್ನ ಮಾತೊಂದನ್ನು ನೆನ್ಪಿಟ್ಕೋ. ಇಲ್ಲಿ ಜನ ಹೇಗ್ ಕಾಣ್ತಾರೋ
ಆ ಥರ ಇರೋದೇ ಇಲ್ಲ. ಅರ್ಥ ಆಯ್ತಾ? 100 ವರ್ಷದ ಹಿಂದೆ ಸ್ವರ್ಗಕ್ಕೆ ಒಂದು ದೇವ್ರ ಹೆಸರಿಟ್ರಂತೆ. ಅದಕ್ಕೆ ಫಿಂಚ್ ರೋಗಿಂದ ಈ ಜನ ಈ ಥರ ಒಂದು ಜೀವನ ನಡೆಸ್ತಾ ಇದ್ದಾರೆ. ಅಂದ್ರೆ ಈ ಟೈ ಬಾಯ್ ವೀನಸ್. ಓ ಅಲ್ಲ, ಓ ಲಾವ್ಜಿ ದೇವ್ರು. ನೋಡು, ಇದು ಹಾಗೆ ಇದೆ. ಇವನನ್ನ ನೋಡು, ಏನ್ ಸಮಾಚಾರ? ಇವನು ಗಿಣಿ ರಾಜ ಲೀ ಜಿಂಗ್. ಹಾಗೆ ಅಲ್ಲಿ ನೋಡು, ಬನ್ನಿ ಬನ್ನಿ ಅದು ಬನ್ನಿ, ವಜ್ರ ಬನ್ನಿ, ದೇವ್ರು ಒಳಗ್ ಮತ್ತೆ ವಿದ್ಯುತ್ ದೇವ್ರು. ಆ ಮುದ್ಕನ್ ಹೆಂಡತಿ ಇವರು ಹುಯ್. ಬಿಲ್ಲು ಬಾಣದಲ್ಲಂತೂ ತುಂಬಾ ಪ್ರವೀಣರು ಮತ್ತೆ ಶಕ್ತಿಶಾಲಿ. ಮತ್ತೆ ಅವರಿದಾರಲ್ಲ, ಸಾಕು ಮಾತು ಸಾಕು ನಿಂದು. ಬೋಧಿಯವ್ರು ಹೇಳ್ತಿದ್ರು ನಿನ್ನ ಹತ್ರ ಚಿನ್ನದ ಗುರುತಿಂದು ಇನ್ನೊಂದು ಭಾಗ ಇದೆ ಅಂತ. ಅದನ್ನು ತೋರಿಸ್ತೀಯಾ? ಸರಿ ಬನ್ನಿ ನನ್ನ ಜೊತೆ. ಹಾಂ ನಡಿ. ಇಲ್ಲಿಟ್ಟಿರೋ ಚಿನ್ನದ ಬಟ್ಟೆನ ನೀವು ಅವಸರದಲ್ಲಿ ನಿರ್ಧಾರ ಮಾಡಿದಾರೆ ಅನ್ಸುತ್ತೆ. ಅವಸರನ? ಇತ್ತೀಚೆಗೆ ದೇವರು ಎಲ್ಲ ಮರ್ತು ಹೋಗ್ತಿದ್ದಾರೆ ಅನ್ಸುತ್ತೆ. ಚಿನ್ನದ ಗುರ್ತ್ ಬಗ್ಗೆ ಮಾತಾಡದೆ ಮರ್ತ್ಬಿಟ್ಟೆ. ನೀನದನ್ನ ಆಚೆ ತೆಗಿಯಕ್ಕಾದ್ರೆ ತೆಕ್ಕೋ. ನೋಡು, ಇದನ್ನ ತಗೊಂಡು ಹೋಗು. ಅಣ್ಣ ಅಣ್ಣ, ನಾನು ವಾನರ ರಾಜ. ಆದ್ರೂ ಇದನ್ನ ಯಾಕೆ ತೆಗಿಯಕ್ಕಾಗ್ತಿಲ್ಲ? ಚಿನ್ನದ ಗುರುತು ಇಲ್ಲಿ 500 ವರ್ಷಗಳಿಂದಿದೆ. ಹಾಗೆ ಆಪತ್ಗಳಿಂದ ಜನರನ್ನ ಕಾಪಾಡುತ್ತೆ. ಇದು ನಿನ್ ಮಾತನ್ನ ಕೇಳಲ್ಲ ಅಂತ ಅನ್ಸುತ್ತೆ. ಹಾ, ತುಂಬಾ ಬೇಜಾರು ಮಾಡ್ಕೋಬೇಡ. ಮೊದಲು ಬಂದು ಊಟ ಮಾಡು. ಯಾರಿಗ್ ಗೊತ್ತು, ನೀನು ಊಟ ಮಾಡಿ ಆರಾಮ್ ಮಾಡಿದ್ಮೇಲೆ ಇದನ್ನ ತೆಗಿಬಹುದೇನೋ. ಮರ್ತ್ಬಿಡು. ನಿನ್ನ ಚಿಕ್ಕ ಯೋಗದಾನವನ್ನ ಯಾರೂ ನೆನ್ಪಿಟ್ಕೊಳ್ಳಲ್ಲ. ನೀನ್ ನನ್ ಹಿಂಬಾಲಿಸ್ತಿದ್ಯಾ? ದೇವ್ರು ಹೇಳಿದ್ರು ನೀನಿನ್ಮೇಲಿಂದ ಅವ್ರು ಯಾವ ಕೆಲ್ಸಕ್ಕೂ ಬರಲ್ವಂತಲ್ಲ. ಆದ್ರೆ ಯಾಕೆ? ನನ್ಗಿನ್ನೂ ಬೋಧಿ ಅವಶೇಷ ಸಿಕ್ಕೇ ಇಲ್ಲ. ನಮ್ಮೇಲೆ ಗಾಳ ಹಾಕಿದ್ದಾರೆ, ಕೆಳಗೂ ಗಾಳ ಹಾಕಿದ್ದಾರೆ. ಈ ರಾತ್ರಿ ನಮ್ಗೆ ಶೀಶಾಂಕಿಂದ ಬೌದ್ಧಾವಶೇಷ ಸಿಕ್ಬಿಡುತ್ತೆ. ಆದ್ರೆ ಅವನನ್ನ ಹೇಗ್ ಹಿಡಿತ್ಯಾ ನೀನು? ಇವತ್ತು ನಮ್ಮಗಳ ಮಧ್ಯದಲ್ಲಿ ವಿಶೇಷವಾದ ಅತಿಥಿ ಒಬ್ಬರಿದ್ದಾರೆ. ಹಾಗಾಗಿ ನಾವು ಕುಡಿಯಕ್ಕೆ ತಯಾರಿ ಮಾಡ್ಕೊಳ್ಳೋಣ. ಹಾಗೆ ಒಂದು ಸಂಭ್ರಮಾಚರಣೆ ಕೂಡ ಮಾಡೋಣ. ನಿಜ, ಕರೆಕ್ಟ್. ನೀನು ಹೇಳಿದ್ದೀನಿ ನಿಜಾನೇ. ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದೀನಿ. ತುಂಬಾನೇ ಅದ್ಭುತವಾಗಿತ್ತು. ಜನ ನನ್ನ ಮನೆ ಕರ್ಕೊಂಡು ಹೋಗ್ಬೇಕು. ರಾಣಿ ಮಾಡ್ಬಿಡ್ತೀನಿ. ಹಾ ಬಾ ಬಾ ಬಾ. ಎಷ್ಟು ಅದ್ಭುತವಾಗಿ ನೃತ್ಯ ಮಾಡಿದ್ರು ಇವರೆಲ್ಲ. ಚಪ್ಪಾಳೆ ಬರ್ಲಿ, ಚಪ್ಪಾಳೆ ಬರ್ಲಿ. ಇವರ ಅದ್ಭುತವಾದ ನೃತ್ಯಕ್ಕೆ ಚಪ್ಪಾಳೆ ಬರ್ಲಿ. ಏನ್ ತಮಾಷೆ ಮಾಡ್ತೀವಿ. ವಾ 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 ವಾ. ಅದ್ಭುತ ಅದ್ಭುತ ಮಹಾದ್ಭುತ. ಎಷ್ಟು ಅದ್ಭುತವಾಗಿತ್ತು ನಿಮ್ಮ ನೃತ್ಯ. ನನ್ನನ್ನು ಕ್ಷಮಿಸ್ಬಿಡಿ. ಇತ್ತೀಚೆಗೆ ನಮ್ಮ ಸ್ಥಿತಿ ಅಷ್ಟು ಚೆನ್ನಾಗಿಲ್ಲ. ಆದ್ರೂ ಪೂರ್ತಿ ಮಜಾ ಮಾಡಿ. ನೋಡಿದ್ರಾ ಎಷ್ಟು ಮಜಾ ಬಂತು. ಚೆನ್ನಾಗಿ. ಎಷ್ಟು ಕಡೆ ಹೋಗೋದು ಇಲ್ಲಿಂದ? ಎಷ್ಟು ಅದ್ಭುತವಾಗಿ ಸುಂದರಿ ನನ್ನ ಮನೆ ಕರ್ಕೊಂಡು ಹೋಗ್ಬೇಕು. ರಾಣಿ ಮಾಡ್ಬಿಡ್ತೀನಿ. ಹಾ ಬಾ ಬಾ ಬಾ. ಆಹಾ, ಎಷ್ಟು ಅದ್ಭುತವಾಗಿ ನೃತ್ಯ ಮಾಡಿದ್ರು ಇವರೆಲ್ಲ. ತುಂಬಾ ಚೆನ್ನಾಗಿತ್ತು ಡ್ಯಾನ್ಸ್. ತುಂಬಾ ಮಜಾ ಬಂತು. ನೃತ್ಯ ತುಂಬಾನೇ ಅದ್ಭುತವಾಗಿತ್ತು. ತುಂಬಾನೇ ಸಂತೋಷ ಆಯ್ತು ನಮ್ಮ ಹೃದಯಕ್ಕೆ.
ತುಂಬಾ ಚೆನ್ನಾಗಿ ತುಂಬಾ ಖುಷಿ ಆಯ್ತು. ಚಪ್ಪಾಳೆ ಬರಲಿ. ಇವತ್ತು ಒಳ್ಳೆ ಪಾಠ ಆಯ್ತು ನಮ್ದು. ತುಂಬಾ ಖುಷಿ ಆಯ್ತು ನನಗೆ. ಒಳ್ಳೆ ಪಾರ್ಟಿ. ಅಣ್ಣ, ನೀವು ಯಾಕಿಷ್ಟು ಕೋಪ ಮಾಡ್ಕೋತೀರಾ? ಅಷ್ಟು ಸುಂದರವಾದ ಕನ್ಯೆ ನಿಮ್ಮ ಪಕ್ಕ ನಿಂತಿದ್ದಾಳೆ. ಅಯ್ಯೋ, ನನ್ನ ಮಾತು ಕೇಳಿ. ಎಲ್ಲರ ಮಧ್ಯ ನಾನಿವತ್ತು ತುಂಬಾ ತುಂಬಾ ಖುಷಿಯಾಗಿದ್ದೀನಿ. ನನ್ನ ಹಳೆ ಗೆಳೆಯರು ನನ್ನ ಜೊತೆ ಇದ್ದಾರೆ. ಇದೇ ಖುಷಿಗೆ ನಾನಿವತ್ತು 3 ಲೋಟ ಮದ್ಯಪಾನ ಕುಡ್ದಿದ್ದೀನಿ. ನೀನು ತುಂಬ ಬರ್ಗೆಟ್ಟಿದ್ಯಾ, ನಿಜ ಹೇಳ್ತಾ ಇದ್ದೀನಿ. ಹಾ, ನಿನಗೆ ನಾನು ವಿಚಿತ್ರ ಅನ್ನಿಸ್ತಿದ್ದೀನಾ? ಮೊದಲನೇ ಲೋಟ ನಮ್ಮ ಎಲ್ಲ ಸತ್ತಿರೋ ದೇವ್ರಿಗೆ ಅರ್ಪಿಸ್ತೀನಿ. ಚಿಯರ್ಸ್. ಎಷ್ಟು ಗಂಟೆ ಹೋಗೋದು ಇಲ್ಲಿಂದ? ನಿನಗ್ ಗೊತ್ತಾ, ಇವತ್ ರಾತ್ರಿ ಯಾರೋ ನಿನ್ನ ಕೊಲ್ಲಕ್ ಬರ್ತಿದ್ದಾರೆ. ನನಗೆ ಚೆನ್ನಾಗಿ ಗೊತ್ತು. ಏನು, ನಿನಗ್ ಗೊತ್ತಾ? ಹಾ, ನೀನೇ ಅದು. ನಡೆಯೋಕ್ಕೂ ಆಗ್ತಿಲ್ಲ. ಎಂತ ಸುಂದರವಾದ ಹೆಣ್ಣುಗಳು. ಆಹಾ, ಅದ್ಭುತ. ಚಸ್ ಚಸ್ ಅಣ್ಣ, ಚಸ್. ಎಲ್ಲರೂ ಕುಡಿರಿ. ಆಹಾ, ಅದ್ಭುತ. ಕುಡಿರಿ. ನಾನು ನಿಜವಾಗ್ಲೂ ನಿನ್ ಸಹಾಯ ಮಾಡಕ್ ನಿನ್ನ ಸಹಾಯ ಯಾರಿಗೆ ಬೇಕು? ದೂರ ಕೂತ್ಕೋ. ನಿಜವಾಗ್ಲೂ ಸಹಾಯ ಮಾಡಕ್ಕೆ ಬಂದಿರೋದು. ನಿನ್ನಿಂದ ದೂರ ಈ ಇರ್ತೀಯ. 3ನೇ ಲೋಟ, ಈ ಲೋಟ ನಮ್ಮ ಅಣ್ಣಂಗೋಸ್ಕರ, ವಾನರ ರಾಜಂಗೋಸ್ಕರ. ಸೂಂಗ್ ಹೂಂಗ್ ಕೂನ್. ರಾಕ್ಷಸರೇ ಬನ್ನಿ, ನಾನ್ ನಿಮ್ಮನ್ನ ನೋಡ್ಕೊಂತೀನಿ. ಬನ್ನಿ. ನಾವು ಇವರನ್ನು ಇಂದು ಕೊಲ್ಲಲೇಬೇಕು. ಕೊಲ್ಲದೆ ಅವರನ್ನು ಬಿಟ್ಟರೆ ಇವರೆಲ್ಲರೂ ನಮ್ಮನ್ನು ಸಾಯಿಸಿ ಬಿಡ್ತಾರೆ. ನಮಗೆ ಕ್ಷಮೆಯೂ ಸಿಗುವುದಿಲ್ಲ. ಆಳನ ಚೆನ್ನಾಗಿ ಹಾಕಿದ್ದೀರಾ. ನೀವು ರಾಕ್ಷಸರ ಕಡೆಯಿಂದ ಬಂದಿದ್ದೀರಲ್ವಾ? ನಿಮ್ ಗುರುವಿನ ಆತ್ಮ ನಿಮ್ಮನ್ನ ನೋಡಿ ನಾಚಿಕೆ ಪಡ್ಕೊಂತ ಇದೆ. ಈಗ ದೇವ್ರು ಉಳಿದೇ ಇಲ್ಲ. ನಮ್ಮ ಗುರು ಈಗ ಒಂದು ಸುತ್ತುತ್ತಿರೋ ಆತ್ಮ ಅಷ್ಟೇ. ಸ್ವಲ್ಪ ಹೊತ್ತಷ್ಟೇ, ನಾನು ನಿನ್ನೆಲ್ಲಿಂದ ಕರ್ಕೊಂಡು ಹೋಗ್ತೀನಿ. ಜೂಜಾನ್, ಇನ್ನು ಏನ್ ಮಾಡ್ತಿದ್ದೆ ನಿಂತು? ಬಾ, ನಾವಿಲ್ಲಿಂದ ಹೋಗೋಣ. ಬಾಜಿ, ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನೀವು ಯುದ್ಧದಲ್ಲಿ ವಿಶ್ರಾಂತಿ ತಗೋಬೇಕಾಗಿದೆ. ನೀವು ಈ ಹುಡುಗಿನ ವೇದ ಹತ್ರ ಕರ್ಕೊಂಡು ಹೋಗಿ. ಮತ್ತೆ ನೀನು? ಇಲ್ಲಿ ನೋಡೋಣ, ನಾನು ಮತ್ತೆ ಇವನು ಸ್ವಲ್ಪ ಹಳೆ ಮಾತುಗಳನ್ನ ಮಾತಾಡ್ಬೇಕಂತಿದ್ದೀವಿ. ಇಲ್ಲಿಂದ ಹೋಗೋಣ. ನಿನ್ಗೇನು ಆಗಲ್ಲ. ನಾನು ಕಾಪಾಡ್ತೀನಿ. ನಾನು ನಿನ್ನ ಕಾಪಾಡ್ತೀನಿ. ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ. ಎದ್ದೇಳು, ಎದ್ದೇಳು. ನನ್ನನ್ನೊಬ್ಬಳೇ ಬಿಟ್ಬಿಡು. ನೀನು ಹೋಗು. ನಾನು ನಿನ್ನ ಮೇಲೆ ಭಾರ ಆಗಕ್ಕೆ ಇಷ್ಟ ಇಲ್ಲ. ನನ್ನನ್ನು ಬಿಟ್ಬಿಡು. ನೀನು ಹೋಗು.
ಇಲ್ಲ, ಹೋಗು. ನೀ ನನ್ನ ಜೀವ ಉಳಿಸಿದ್ಯಾ. ನಾನು ನಿನ್ನ ಒಂಟಿಯಾಗಿ ಬಿಟ್ಟು ಹೋಗಲ್ಲ. ಅವ್ರು ನನ್ನ ಜೊತೆ ತಪ್ಪು ಮಾಡಕ್ ಸಾಧ್ಯ ಇಲ್ಲ. ನೀನೊಬ್ಬ ರಾಕ್ಷಸಿ. ನೀ ನನ್ನ ಜೀವ ಯಾಕೆ ಉಳಿಸ್ದೆ? ನೀನ್ ನನಗೆ ಬದುಕಕ್ಕೆ ಇನ್ನೊಂದು ಅವಕಾಶ ಕೊಟ್ಟಿದ್ಯಾ. ನಿನ್ ತೋಳ್ಗಳಲ್ಲಿ ಸಾಯಕ್ಕೆ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾರು ನೀನು? ಯಾರು ಅಂತ ಹೇಳು. ವಾನರ್ ರಾಜ, ನೀನ್ ನನ್ನ ಖಂಡಿತ ನೆನಪಿಟ್ಕೋತೀಯ. ನನ್ನ ಹೆಸರು ಸೀನಾ ಅಂತ. ಖಂಡಿತ ನೆನಪಿಟ್ಕೋತೀಯ. ನನ್ನ ಹೆಸರು ಸೀನಾ ಅಂತ. ಸೀನಾ? ನಾನು ನಿನಗೆ ಇನ್ಮೇಲಿಂದ ಸೀನಾ ಅಂತ ಕರಿತೀನಿ. ಆರಾಮಾಗಿ. ಇದು ಆಗಿದ್ದು ಗುವಾ ಪರ್ವತದಲ್ಲಿ. ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಆರಾಮಾಗಿ. ಇದು ಆಗಿದ್ದು ಗುವಾ ಪರ್ವತದಲ್ಲಿ. ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ನನ್ನ ಕನಸೇನಂದ್ರೆ ಸ್ವರ್ಗಲೋಕದಲ್ಲಿ ದೊಡ್ಡ ವ್ಯಕ್ತಿಗಳ ಜೊತೆ ಇರಬೇಕು ಅನ್ನೋದು. ನನ್ನ ಸೀನಾ, ನಾನು ನಿನ್ನ ಸಾಯೋದಕ್ಕೆ ಬಿಡಲ್ಲ. ಬುದ್ಧನ ಅವಶೇಷನ ನಾವು ಕದಿಯಕ್ಕಾಗಲ್ಲ. ನಾವಿದನ್ನ ಬರೀ ಮೋಸದ ಮೂಲಕ ಪಡ್ಕೋಬಹುದಿತ್ತಷ್ಟೇ. ಇದೆಲ್ಲ ಒಂದು ಯೋಜನೆ ಆಗಿತ್ತು. ಅಯ್ಯೋ ಏನದು? ಅಯ್ಯೋ ಯಾರಾದ್ರೂ ಕಾಪಾಡಿ. ಅಯ್ಯೋ ಅಷ್ಟು ದುರಂತ, ಬೆಂಕಿ ಆ ರೀತಿ ಇದೆ. ಅಯ್ಯೋ ಅಯ್ಯೋ ಏನಿದು? ಅಮ್ಮ ಅಮ್ಮ, ಇದು ನನಗೆ ಬೇಕು. ಇದು ನನಗೆ ತುಂಬಾ ರುಚಿಯಾಗಿರುತ್ತೆ. ಇದು ನನಗೆ ಬೇಕು, ಕೊಡು ಅಮ್ಮ, ನನಗೆ ಬೇಕು. ಶೀಶಾಂಗ್, ನೀನ್ ಸೋಲೊಪ್ಕೋ. ಆ ರಾಕ್ಷಸ ಈಗಾಗ್ಲೇ ಬುದ್ಧನ ಅವಶೇಷ ಹುಡ್ಕೊಂಡು ಹೊರಟಿದ್ದಾನೆ. ನಾವು ಸೋತದ ಮಾಸ್ಟರ್. ನಾವು ಮತ್ತೆ ಹೇಗೆ ಸಿಕ್ಕಿದ್ವಿ ಈಗ? ಅಯ್ಯೋ ಇಲ್ಲ,
ನನಗೆ ಗೊತ್ತಿರಲಿಲ್ಲ ನೀವು ನನ್ನ ಇಷ್ಟು ನೆನ್ಪು ಮಾಡ್ಕೋತೀರಾ ಅಂತ. ಸೀನಾ, ನೀನು ಇಲ್ಲಿಗೆ ಹೇಗೆ ಬಂದೆ? ಯಾಕಂದ್ರೆ ನಾನು ನಿನ್ನ ಹೃದಯದಲ್ಲಿದ್ದೀನಿ. ಇಲ್ಲ, ಆ ಥರ ಏನೂ ಇಲ್ಲ. ಅದೇ ಏನು ಅಂತ ನಿನ್ನ ಧೈರ್ಯದ ಬಗ್ಗೆ ನಮಗೆ ಗೊತ್ತಿದೆ. ಏನು ಮಾಡೋಕ್ಕಾಗಲ್ಲ. ಹೀಗಾಗೋಕ್ಕೆ ಸಾಧ್ಯ ಇಲ್ಲ. ಇಷ್ಟಕ್ಕೆ ನಿಲ್ಲಿಸ್ಬಿಡು. ನಿನ್ನ ಜೀವನ ವ್ಯರ್ಥ. ಸುಳ್ಳಿದು. ಚೆನ್ನಾಗಿ ಯೋಚನೆ ಮಾಡು. ಇಲ್ಲ, ಇದು ಸುಳ್ಳು. ಅದೇ ಏನು ಅಂತ ನಿನ್ನ ಧೈರ್ಯದ ಬಗ್ಗೆ ನಮ್ಗೆ ಗೊತ್ತಿದೆ. ಏನು ಸರಿ ಇಲ್ಲ, ಇದು ಸುಳ್ಳು. ಇದು ಆ ರಾಕ್ಷಸ. ನಮ್ ಗುರಿ ಏನಿದ್ರು ಬೋಧಿ ಬುದ್ಧನ ಚಿನ್ನದ ಗುರುತನ್ನ ಬಿಗ್ಲೇನ್ ಮಂದಿರಕ್ಕೆ ತಗೊಂಡು ಹೋಗೋದು. ಅದಕ್ಕೋಸ್ಕರ ನಾವ್ ಏನಾದ್ರೂ ಮಾಡ್ಲೇಬೇಕಾಗತ್ತೆ. ರಾಕ್ಷಸರನ್ನ ಸಂಹಾರ ಮಾಡೋದು, ಆತ್ಮಗಳನ್ನ ಬೇಟೆಯಾಡೋದು ನಮ್ ಕರ್ತವ್ಯ. ಇಷ್ಟೆಲ್ಲ ಮಾಡಿ ನಾವು ಧೈರ್ಯಶಾಲಿಗಳು ಅಂತ ತೋರ್ಸ್ಬೇಕಾಗತ್ತೆ. ನಾನೊಬ್ಬ ರಾಕ್ಷಸನ್ನ ಬೇಟೆಯಾಡೋನು, ನೀನೊಬ್ಳು ರಾಕ್ಷಸಿ. ನಿನ್ನ ಹೇಗ್ ಬಿಡುಗಡೆ ನೀನ್ ಮಾಡಿ? ಮಾಸ್ಟರ್ನೇ ಕಾಪಾಡಿಲ್ಲ ಅಂದ್ರೆ ರಾಕ್ಷಸರನ್ನ ಹೇಗ್ ಕೊಲ್ತೀಯಾ? ಮೋಸ ಮಾಡೋ ವ್ಯಕ್ತಿಗಳು ಯಾರೇ ಇದ್ರು ಕರ್ಮದಿಂದ ತಪ್ಪಿಸ್ಕೊಳಕ್ ಆಗೋದಿಲ್ಲ. ನಿನಗೆ ಅಂತ ಒಂದು ಗುರಿ ಇದೆ, ಅದೇ ವಿಧಿ ಬರಹ ಕೂಡ. ಅದರಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಯಾವತ್ತೂ ಅನ್ಕೊಂಡೇ ಇರಲಿಲ್ಲ ದೇವರಿನ ಒಂದು ಮೃತದೇಹ ನನ್ನನ್ನ ಬುದ್ಧನ ಮಾರ್ಗದಿಂದ ದೂರ ಮಾಡುತ್ತೆ ಅಂತ. ಈ ರಾಕ್ಷಸ ಧ್ವನಿ ಇಟ್ಕೊಂಡು ಜನರನ್ನ ಹೆದರ್ಸ್ಕೊಂಡು ನೀನು ಬುದ್ಧ ಅಂತ ಹೇಗೋ ಹೇಳ್ಕೊತ್ಯಾ? ಕೆಟ್ಟ ಕಾಲದಲ್ಲಿ ನಾನು ಕರುಣೆ ತೋರಿಸಿ ಜನಕ್ಕೆ ಸಹಾಯ ಮಾಡಿದ್ದೀನಿ. ಬುದ್ಧ ಅಂತ ಕರ್ಸ್ಕೊಳ್ಳೋ ಆ ವ್ಯಕ್ತಿ ಈಗ ಎಲ್ಲಿದ್ದಾನೆ? ಅವನು ಜನಕ್ಕೆ ಏನ್ ಮಾಡಿದಾನೆ? ಸುಮ್ನಿರೋ. ಇವತ್ತು ಪ್ರಪಂಚದಲ್ಲಿ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಅದಕ್ಕೆಲ್ಲ ಕಾರಣ ನೀನೇ. ಈಗ ಇಲ್ಲಿ ಮೊಸಳೆ ಕಣ್ಣೀರಾಕ್ಬೇಡ. ಅವರು ಎದ್ದೇಳೋ ತನಕ ಇದು ಕನ್ಸು ಅಂತ ಯಾರು ಗೊತ್ತಿತ್ತು ಹೇಳು? ಎಲ್ಲ ಪ್ರಮಾಣಗಳು ಕನ್ಸುಗಳಿದ್ದ ಹಾಗೆ. ಶೀಶಾಂಕ್, ನಾನ್ ಕೇವಲ ಅವರನ್ನ ಒಂದು ಕನ್ಸಿಂದ ಇನ್ನೊಂದು ಕನ್ಸಿಗೆ ಕರ್ಕೊಂಡು ಬಂದೆ ಅಷ್ಟೇ. ಮೊದಲು ನಿನ್ ಬಗ್ಗೆ ಯೋಚನೆ ಮಾಡು. ಜನರನ್ನ ಉಳಿಸ್ತಾನಂತೆ, ಮೊದಲು ನೀನು ಉಳಿಸ್ಕೋ. ಇವತ್ತು ನಿನ್ನ ಬಿಡೋದಿಲ್ಲ, ನಿನ್ ಕತೆ ಮುಗೀತು. ಅಣ್ಣ, ನಾ ಇವನ್ನ ನೋಡ್ಕೋತೀನಿ. ನೀನು ಆ ರಾಕ್ಷಸನ ನಿಲ್ಲಿಸಿ, ಇಲ್ಲಾಂದ್ರೆ ಜನಗಳು ಯಾವತ್ತು ಕನಸಿನಿಂದ ಎದ್ದೇಳೋದಕ್ಕಾಗಲ್ಲ. ಕರಿಯ, ಅವನಿಗೆ ಒಳಗ್ ಬರಕ್ ಬಿಡು. ಈ ಅರ್ಧ ಕೋಲ್ನಿಂದ ನೀನ್ ನಿನ್ನ ಹಣೆ ಬರನ ಹೇಗ್ ಬದಲಾಯಿಸ್ಕೋತೀಯಾ?
ಇಲ್ಲಿ ನೋಡಿ ಅಣ್ಣ, ಈ ಶೈತಾನ್ ನಮ್ಗೆ ಇಷ್ಟು ತೊಂದರೆ ಕೊಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀ ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನನ್ನ ತಲೆ ತುಂಬಾ ಬಿಸಿ ಮಾಡ್ಬಿಟ್ಟಿದ್ದ ಇವನು. ನಾಯಿ, ನನ್ನ ನಾಯಿ ಅಂತ ಕರಿಬೇಡ ಅಂತ ಎಷ್ಟು ಸಲ ಹೇಳಿದ್ದೀನಿ ನಿಂಗೆ. ಹೇ, ಇಷ್ಟು ಪುಟಾಣಿ ಪಕ್ಷಿ, ನಿನಗೆ ಗಾಯ ಆಗಿದ್ಯಾ? ಇವತ್ತಿಂದ ನಿನ್ನ ಶೀನಾ ಅಂತ ಕರೀತಾರೆ ಎಲ್ರು. ಹಾಯವಾಗಿರು, ನಿಂಗೆ ಯಾರು ತೊಂದರೆ ಕೊಡಕ್ಕಾಗಲ್ಲ, ಯಾಕಂದ್ರೆ ನಾನು ನಿನ್ನ ರಕ್ಷಣೆ ಮಾಡ್ತೀನಿ. ಶೀನಾ, ನಿಂಗೇನಾದ್ರೂ ಕನ್ಸ್ಕೊಳ್ಳಿದ್ಯಾ? ನನ್ನ ಕನಸು ಸ್ವರ್ಗದ ರಾಣಿ ಆಗ್ಬೇಕು ಅಂತ. ಅಣ್ಣ, ಅಂತೂ ನೀವು ಬಂದ್ಬಿಟ್ರಿ. ಕೊನೆಗೂ ನಿಮ್ ನಿಜವಾದ ರೂಪ ತೋರ್ಸೇ ಬಿಟ್ರಿ. ಯುದ್ಧ ಇವಾಗ ಶುರು ಆಗುತ್ತೆ. ನಿನ್ನ ಈಗ ಯಾರ ಕೈಲೂ ಉಳ್ಸಕ್ಕಾಗಲ್ಲ. ಈ ಒಂದು ಏಟು ನನ್ನ ಮಾಸ್ಟರ್ಗೋಸ್ಕರ ತಗೋ. ಅದು ಏಟಂದ್ರೆ ಚೆನ್ನಾಗೆ ಕಾಣ್ತಿದ್ಯಾ. ಈಗ ನೀನ್ ನಿಜವಾಗ್ಲೂ ರಾಕ್ಷಸನ್ ತರ ಕಾಣ್ತಿದ್ಯಾ. ಈ ಒಂದು ಏಟು ನೀನ್ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಆ ಮಕ್ಕಳ ಜೀವನನ ಹಾಳು ಮಾಡ್ದಲ್ಲ. ಈ ಒಂದು ಏಟು ಜನರನ್ನೆಲ್ಲ ನಾಶ ಮಾಡಬೇಕು ಅಂತ ಯೋಚನೆ ಮಾಡಿದ್ದಲ್ಲ, ಅದಕ್ಕೆ ಇದೆಲ್ಲ ನಿನ್ನಿಂದನೇ ಆಗಿದ್ದು. ನನ್ನಿಂದ ಅಲ್ವಾ, ನಿನ್ನಿಂದ. ಈ ಒಂದು ಏಟು ನನ್ನ ಕಾಪಾಡ್ದ ಸೀನಾಗೋಸ್ಕರ. ಹೋಗು ಮಣ್ಣ, ನನಗೆ ಸಾಯಿಸ್ಬೇಡ, ನನ್ನನ್ನು ಸಾಯಿಸ್ಬೇಡ ಅಣ್ಣ. ಅಣ್ಣ, ನನ್ನನ್ನು ನೋಡಿಬೇಡ.
ನೀನ್ ಸೀನನ್ ಕೊಂದಿದ್ದಕ್ಕೆ ನಾನ್ ಸೇಡ್ ತೀರ್ಸ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶನೇ ಕೊಟ್ಟಿದ್ಯಾ ಈಗ. ರಾಕ್ಷಸ, ಇದಕ್ಕೆಲ್ಲ ನೀನೇ ಜವಾಬ್ದಾರಿ. ವಾನರ ರಾಜ, ಇಷ್ಟು ಬೇಗ ಖುಷಿ ಆಗ್ಬೇಡ. ನನ್ನ ಹತ್ರ ಇನ್ನೂ ಬುದ್ಧನ ಅವಶೇಷ ಇದೆ. ನಾನ್ ಸತ್ರು ಕೂಡ ಎಲ್ಲದನ್ನು ಬರ್ಬಾದ್ ಮಾಡ್ಬಿಟ್ಟೆ ಹೋಗೋದು. ಎಲ್ಲದನ್ನು ದಿವಾಳಿ ಮಾಡ್ಬಿಡ್ತೀನಿ. ಈ ರೀತಿಯೆಲ್ಲ ಆಗತ್ತೆ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ ಅಣ್ಣ. ನೀವು ಅದನ್ನ ಮರ್ತು ಬಿಡಿ. ನೋಡಿ ಇಲ್ಲಿ, ನಾನು ಇದನ್ನ ಬಿಟ್ಬಿಟ್ಟೆ. ಅಣ್ಣ ನೋಡೋಣ, ನಾನು ಇದನ್ನ ಬಿಟ್ಬಿಟ್ಟೆ. ಅಣ್ಣ, ನಾವು ಇವ್ರಿಗೆ ಸಹಾಯ ಮಾಡಿದ್ವಿ, ಆ ರಾಕ್ಷಸನಿಂದ ಬಿಡುಗಡೆ ಮಾಡಿದ್ವಿ, ಆದ್ರೆ ನಮ್ಮನ್ನ ಯಾರು ಹೊಗಳ್ತಾನೆ ಇಲ್ವಲ್ಲ. ಈ ತರದವರು ಯಾವಾಗ್ಲೂ ಶಾಂತವಾಗಿರ್ತಾರೆ. ಒಂದು ಇರುವೆ ಇದ್ದ ಹಾಗೆ. ಇವ್ರುಗಳ ಕನ್ಸುಗಳನ್ನ ಮರೆಯಕ್ಕೆ ಇಷ್ಟಪಡಲ್ಲ. ಮಾನವರು, ದೇವರು ಮತ್ತೆ ರಾಕ್ಷಸರ ನಡುವೆ ಇರೋ ಸಂಬಂಧ ಮುರಿದೋಯ್ತು. ಅದಕ್ಕೆ ರಾಕ್ಷಸರು ರಾಕ್ಷಸರನ್ನ ಕೊಲ್ಲುವಂತ ದಾರಿನೇ ಮುಚ್ಚಿದ್ರು. ಬನ್ನಿ ಅಣ್ಣ, ಈ ಪ್ರಪಂಚದಲ್ಲಿರೋ ಎಲ್ಲ ರಾಕ್ಷಸರನ್ನು ಕೊಂದು ಬಿಡೋಣ. ಏನಂತೀರಾ? ಗೋಲ್ಡ್ ಫಿಂಚ್ ನ ಸೋಲ್ಸೋದು ಅಷ್ಟು ಸುಲಭ ಅಲ್ಲ. ಅದು ಬುದ್ಧನೇ ಆಗಿದ್ರು ಕೂಡ. ಅಣ್ಣ, ನಾವಿವಾಗ ಎಲ್ಲಿ ಹೋಗ್ಬೇಕು? ಬನ್ನಿ ನನ್ ಜೊತೆ. ನಾವೆಲ್ಲರೂ ಒಟ್ಟಿಗೆ ಹೋಗೋಣ. ಅಣ್ಣ ನಾವು ಬರ್ತೀವಿ, ನಿಂತ್ಕೊಳ್ಳಿ. ಅಣ್ಣ ಬಂದ್ವಿ, ಅಣ್ಣ ಬಂದ್ವಿ, ಇರೋಣ.